ಕರ್ತನ ಘನವಾದ ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ನಾವು ಹೇಗೋ ಕಲಿತಾ ಬರ್ತಿರುವಂಥ ವಾಕ್ಯ ಭಾಗಕ್ಕೆ ನಾವು ಒಂಥರಾಗಿರೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 40ರಿಂದ 48 ತನಕ ಭಾಳ ಪ್ರಾಮುಖ್ಯವಾದಂಥ ಕೊನೆಯ ಸತ್ಯವನ್ನು ನಾವು ಕಲಿತಾ ಬರ್ತಾ ಇದ್ದೇವೆ. ಅದರಲ್ಲಿ ಅವರ ಆರಾಧನೆ ಪೂರ್ವಸ್ಥಿತಿಗೆ ತರುವಂಥದ್ದರ ಕುರಿತಾಗಿ ನೋಡುವಂಥರಾಗಿದ್ದೇವೆ. ಇಸ್ರಾಯೇಲರು ಈಗ ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೆ. ಅವರ ದೇವಾಲಯ, ನೇತ್ರಾನಂದವಾದಂಥ ಅವರ ದೇವಾಲಯ ಹಾಳಾಗಿದೆ. ಅವರಿಗೆ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಮುಂದೆ ನಮ್ಮ ಕತೆ ಮುಗೀತು ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಆ ಸಮಯದಲ್ಲಿ ದೇವರು ಅವರ ಪುನರ್ಸ್ಥಾಪನೆ ಕುರಿತಾಗಿ ಮಾತಾಡುತ್ತಾ ಅವರನ್ನು ಒಟ್ಟಿಗೆ ಸೇರಿಸುವಂಥದ್ದು, ಇಸ್ರಾಯೇಲ್ ದೇಶದಲ್ಲಿ ಅವರನ್ನು ಸೇರಿಸುವುದರ ಕುರಿತಾಗಿಯೂ, ಒಂದೇ ಅಥವಾ 12 ಕುಲವನ್ನು ಒಟ್ಟಿಗೆ ಕರೆತರುವುದಾಗಿಯೂ ದೇವರು ಯೆಹೆಜ್ಕೇಲನ ಮುಖಾಂತರವಾಗಿ ಪ್ರವಾದಿಸಿರುವುದನ್ನು ನೋಡುತ್ತೇವೆ. ನಂತರ ಅವರನ್ನು ಶುದ್ಧೀಕರಣ ಮಾಡುವಂಥದ್ದು, ಅವ್ರಿಗೊಂದು ಹೊಸ ಮನಸ್ಸನ್ನು ಕೊಡುವಂಥದ್ದು, ಅವರು ದೇವರ ಆಜ್ಞೆಯ ಅಪ್ಪಣೆಗಳನ್ನು ಕೈಕೊಂಡಿರಲಿಕ್ಕೆ ಬೇಕಾದ ಬಲವನ್ನು ಕೊಡುವಂಥದ್ದು, ಜೊತೆಯಲ್ಲಿ ದೇವರ ಆತ್ಮನ ಅವರಲ್ಲಿ ನೆಲೆಸಿರುವಂತೆ ಮಾಡುವಂಥದ್ದು, ಇದೆಲ್ಲವೂ ಸಹ ದೇವರು ಮಾಡುತ್ತೇನೆಂಬುದಾಗಿ ಯೆಹೆಜ್ಕೇಲನ ಮುಖಾಂತರವಾಗಿ ಸಂದೇಶ ಕೊಡುವುದನ್ನು ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ, ಅದಕ್ಕೆ ಕೆಲವು ಚಿತ್ರಣಗಳನ್ನು ಸಹ ದೇವರು ಕೊಟ್ಟನು. ಅದು ಒಣಗಿದ ಎಲುಬುಗಳಿಗೆ ಜೀವ ಬರುವಂಥದ್ದು. ಅದೇ ರೀತಿ ಇಸ್ರಾಯೇಲ್, ಸತ್ತಂಥ ಸ್ಥಿತಿಯಲ್ಲಿರುವಂಥ ಇಸ್ರಾಯೇಲ್ ತಿರುಗಿ ಅವರು ಕೂಡಿ ಬರ್ತಾರೆ ಅಥವಾ ಪುನರ್ಜನ್ಮ ಹೊಂದುತ್ತಾರೆ ಎಂಬತಕ್ಕಂಥ ಅರ್ಥದಲ್ಲಿ ಅದು ಹೇಳುವಂಥದ್ದು. ಓಕೆ, ಈ ರೀತಿಯಾಗಿ ಅವ್ರಿಗೆ ಅನೇಕ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಪುನರ್ಸ್ಥಾಪನೆ ಮಾಡುತ್ತೇನೆ ಅಥವಾ ನಿಮ್ಮನ್ನು ತಿರುಗಿ ನಾನು ಇಸ್ರಾಯೇಲ್ ದೇಶಕ್ಕೆ ಕೂಡಿಸ್ತೇನೆ ಎಂಬತಕ್ಕಂಥ ಸತ್ಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡೋದನ್ನು ನೋಡುವಂತರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಅವರಿಗೆ ದೇವಾಲಯದ ಆರಾಧನೆಯನ್ನು ಪುನರ್ಸ್ಥಾಪನೆ ಮಾಡೋದರ ಕುರಿತಾಗಿ ಅಥವಾ ಮತ್ತೆ ಪೂರ್ವ ಸ್ಥಿತಿಗೆ ಮೊದಲು ಹೆಂಗಿತ್ತೋ ಆ ನಿಜವಾದಂಥ ಆರಾಧನೆ ಅದನ್ನು ಪೂರ್ವ ಸ್ಥಿತಿಗೆ ತರುವಂಥ ಸಂದೇಶವನ್ನು ಸಹ ಯೆಹೆಜ್ಕೇಲನ ಮುಖಾಂತರ ದೇವರು ತಿಳಿಸಿದ ನೋಡುವಂತರಾಗಿದ್ದೇವೆ. ಅದಕ್ಕಾಗಿ 2 ವಿಷಯಗಳು ಭಾಳ ಪ್ರಾಮುಖ್ಯವಾದದಲ್ಲಿ, ಒಂದು ನೂತನ ದೇವಾಲಯ, ಎರಡನೇದು ಆರಾಧನೆ. ಓಕೆ, ಈ 2 ವಿಷಯಗಳನ್ನು ನಾವು ಈಗಾಗಲೇ ನೂತನ ದೇವಾಲಯದ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೇವೆ. ಮಿಲೆನಿಯಲ್ ಟೆಂಪಲ್, ಈ 1000 ವರ್ಷ ಕಾಲದಲ್ಲಿ ಇರುವಂಥ ದೇವಸ್ಥಾನದ ಕುರಿತಾಗಿ ಯೆಹೆಜ್ಕೇಲನು ಇಲ್ಲಿ ಪ್ರವಾದಿಸಿರೋದು ನೋಡುತ್ತೇವೆ. ಅದು ವಿಶೇಷವಾದಂಥದ್ದು, ಭಾಳ ದೊಡ್ಡದಾಗಿ ಅಗಲವಾಗಿ ವಿಶಾಲವಾಗಿರುವಂಥ ದೇವಾಲಯ. ಇದರ ಮೆಜರ್ಮೆಂಟ್ ನೋಡುವಾಗಲೇ ಅರ್ಥವಾಗ್ತದೆ. ಇದು ಮೋಶೆ ಕಟ್ಟಿದ ದೇವದರ್ಶನ ಗುಡಾರಕ್ಕಿಂತಲೂ ಸೊಲೊಮೋನ್ ಕಟ್ಟಿದ ದೇವಸ್ಥಾನಕ್ಕಿಂತಲೂ ಭಾಳ ವಿಶಾಲವಾಗಿ ಇರುವಂಥ ದೇವಾಲಯ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಇದು 7th ಅಥವಾ 7ನೇ ಕೊನೆಯ ದೇವಾಲಯ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಯೆಹೆಜ್ಕೇಲನ ಮುಖಾಂತರವಾಗಿ ದೇವರು ತಿಳಿಸಿದಂಥ ಸಂದೇಶ ನಾವೀಗಾಗಲೇ ದೇವಸ್ಥಾನದ ಕುರಿತಾಗಿ ನಾವು ಕಲಿತಾ ಬಂದಿದ್ದೇವೆ. ನಂತರ ಅಲ್ಲಿ ಆರಾಧನೆ ಮಾಡಲಿಕ್ಕೆ ಭಾಳ ಪ್ರಾಮುಖ್ಯವಾದಂಥ ಸಂಗತಿ ಏನಂತಂದರೆ ಯಜ್ಞವೇದಿ. ಓಕೆ, ಯಜ್ಞವೇದಿಯ ಕುರಿತಾಗಿ ನಾವು ನೋಡುವಂಥರಾಗಿದ್ದೇವೆ. ಈ 40ನೇ ಅಧ್ಯಾಯ 41, 42, 43ರ ಪ್ರಾರಂಭದ ವಾಕ್ಯಗಳು ಏನು ತೋರಿಸ್ತದೆ ಅಂದರೆ ದೇವಸ್ಥಾನದ ಕುರಿತಾಗಿ ನಾವು ನೋಡುತ್ತೇವೆ. 40ರಿಂದ 42 ತನಕ ದೇವಾಲಯದ ವಿವರಣೆ ಇದೆ. ಓಕೆ, 43ನೇ ಅಧ್ಯಾಯ 1ರಿಂದ 9 ತನಕ ಓದುವಾಗ ಆ ನಿರ್ಮಾಣವಾದಂಥ ದೇವಾಲಯದೊಳಗಡೆ ದೇವರ ತೇಜಸ್ಸು ಅಥವಾ ದ ಗ್ಲೋರಿ, ಸೆಕಿನಾ ಗ್ಲೋರಿ ಅಲ್ಲಿಗೆ ಪ್ರವೇಶ ಮಾಡೋದನ್ನು ನೋಡುತ್ತೇವೆ. ಓಕೆ, ಹಾಗಿದ್ರೆ 3 ಅಧ್ಯಾಯಗಳು 40, 41, 42 ಈ 3 ಅಧ್ಯಾಯಗಳು ದೇವಾಲಯ ಹೇಗೆಲ್ಲ ನಿರ್ಮಾಣ ಆಗಿದೆ ಅಥವಾ ನಿರ್ಮಾಣ ಆಗಲಿಕ್ಕಿದೆ ಎಂಬ ಸ್ಕೆಚ್ ಅಲ್ಲಿ ನೋಡುತ್ತೇವೆ, ಅಥವಾ ಎಲ್ಲೆಲ್ಲಿ ಏನೇನು ಇರಬೇಕು ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. ಆ ಅಧ್ಯಾಯಗಳು ಓದುವಾಗ 3 ಅಧ್ಯಾಯಗಳಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್, ದೇವಾಲಯದ ಡಿಸ್ಕ್ರಿಪ್ಷನ್ ಇದೆ ಅಥವಾ ವಿವರಣೆಗಳು ಅಲ್ಲಿರುವುದನ್ನು ನಾವು ನೋಡುತ್ತೇವೆ 3 ಅಧ್ಯಾಯಗಳಲ್ಲಿ. ನಂತರ 43ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಈಗ ದೇವಾಲಯ ನಿರ್ಮಾಣ ಆದಮೇಲೆ ಈಗ ದೇವರ ತೇಜಸ್ಸು ಮೂಡನ ಹೆಬ್ಬಾಗಿಲಿನಿಂದ ಪ್ರವೇಶ ಮಾಡುವುದನ್ನು ನಾವು ನೋಡುತ್ತೇವೆ. ಅದನ್ನೇ ನಾವು 43ನೇ 1ರಿಂದ
ನಾವು 6ನೇ ವರ್ಷ ತನಕ ಓದುತ್ತೇವೆ ಅಥವಾ 5ನೇ ವರ್ಷ ತನಕ ನಾವು ಓದುತ್ತೇವೆ. ಓಕೆ, ಈಗ ದೇವಾಲಯ ನಿರ್ಮಾಣ ಆಯಿತು. ನಂತರ ದೇವರ ಒಂದು ಪ್ರವೇಶವಲ್ಲಿಗೆ ಉಂಟಾಯಿತು ಎಂಬುದನ್ನು ನೋಡುವಂತರಾಗಿದ್ದೇವೆ. ಈಗ ನಂತರ ಮುಂದೆ ಆರಾಧನೆ ನಡೆಯಲಿಕ್ಕೆ ಹೋಗ್ತದೆ. ಓಕೆ, ಆರಾಧನೆ ಮಾಡಲಿಕ್ಕೆ ಹೋಗುವುದನ್ನು ನಾವು ನೋಡುವಂತರಾಗಿದ್ದೇವೆ. ಆರಾಧನೆ ಎಂಬುದಾಗಿ ಹೇಳುವಾಗ ಯಜ್ಞವೇದಿ ಇಲ್ಲದೆ ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಒಂದು ಯಜ್ಞವೇದಿ ಬಹಳ ಪ್ರಾಮುಖ್ಯವಾದಂಥದ್ದು. ಇದು ನಾವೇ ದೇವ್ರ ಮಕ್ಕಳು ಅಂತ ನಾವೆಲ್ಲ ತಿಳ್ಕೊಳ್ಬೇಕಂಥದ್ದು. ಯಜ್ಞವೇದಿ ಇಲ್ಲದಿದ್ದರೆ ನಮಗೆ ಯಾರಿಗೂ ಆರಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಜ್ಞವೇದಿ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಅದರಿಂದ ನಾವು 43ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನ ತನಕ ಓದುವಾಗ ಯಜ್ಞವೇದಿಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ಓದಿಕೊಳ್ಳೋಣ. ಯಜ್ಞವೇದಿಯು ಉದ್ದ ಮೊಳದ ಅಳತೆಯ ಪ್ರಕಾರ ಹೀಗಿರಬೇಕು. ಉದ್ದ ಮೊಳ ಅಂದರೆ ಮೊಳದ ಮೇಲೆ ಒಂದು ಹಿಡಿಯುದ್ದ. ಕೆಳಭಾಗದ ಎತ್ತರವು 1 ಮೊಳ, ಮೇಲಿನ ಬಿಡುವಿನ ಅಗಲವು ಸುತ್ತಲೂ 1 ಮೊಳ, ನಡುವಿನ ತುದಿಯಲ್ಲಿ ಸುತ್ತಣ ದಿಂಡಿನ ಅಗಲವು 1 ಗೇಣು. ಇದೇ ಯಜ್ಞವೇದಿಯ ಪೀಠ. ನೆಲದ ಮೇಲೆ ಅಂದರೆ ಕೆಳಭಾಗದ ಮೇಲೆ ಕೆಳಗನ ಅಂತಸ್ತಿನ ಎತ್ತರವು 2 ಮೊಳ, ಅದರ ಮೇಲಿನ ಬಿಡುವಿನ ಅಗಲವು 1 ಮೊಳ. ಆ ಚಿಕ್ಕ ಅಂತಸ್ತಿನ ಮೇಲೆ ದೊಡ್ಡ ಅಂತಸ್ತಿನ ಎತ್ತರವು 4 ಮೊಳ, ಮೇಲಿನ ಬಿಡುವಿನ ಅಗಲವು 1 ಮೊಳ. ಹೋಮಕುಂಡದ ಅಂತಸ್ತಿನ ಎತ್ತರವು 4 ಮೊಳ. ಆ ಹೋಮಕುಂಡದ ಮೇಲ್ಗಡೆಯಲ್ಲಿ 4 ಕೊಂಬುಗಳು ಇರಬೇಕು. ಹೋಮಕುಂಡವು 12 ಮೊಳ ಉದ್ದ, 12 ಮೊಳ ಅಗಲ, ಚಚ್ಚೌಕವಾಗಿರಬೇಕು. ದೊಡ್ಡ ಅಂತಸ್ತು 14 ಮೊಳ ಅಗಲ ಉದ್ದವಾಗಿಯೂ 14 ಮೊಳ ಅಗಲವಾಗಿಯೂ 4 ಪಾರ್ಶ್ವಗಳಲ್ಲಿ ಸಮವಾಗಿರಬೇಕು. ಸುತ್ತನ ದಿಂಡಿನ ಅಗಲವು 1/2 ಮೊಳ, ಕೆಳಭಾಗದ ಸುತ್ತನ ಅಂಚಿನ ಅಗಲವು 1 ಮೊಳ. ಸೋಪಾನವು ಮೂಡಲಿಗೆ ಅಭಿಮುಖವಾಗಿರಬೇಕು. ಓಕೆ, ಇಲ್ಲಿ ಒಂದು ಯಜ್ಞವೇದಿಯ ಕುರಿತಾಗಿ ನಾವು ಅಳತೆಯ ಕುರಿತಾಗಿ ನೋಡುತ್ತೇವೆ. ಇದು ಮೋಶೆ ದೇವದರ್ಶನ ಗುಡಾರದಲ್ಲಿ ಕಟ್ಟಿದಂಥ ಯಜ್ಞವೇದಿ ಅಳತೆಗೂ ಇಲ್ಲಿ ಇರುವಂಥ ಅಳತೆಗೂ ವ್ಯತ್ಯಾಸವಿದೆ. ಇದು ದೊಡ್ಡದಾದಂಥ ಒಂದು ಅಳತೆ ಆಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಈಗ ಇಲ್ಲಿ ನೋಡುವಾಗ ಈ ದೇವಾಲಯದ ಮುಂಭಾಗದಲ್ಲಿ ದೇವಾಲಯದ ಬಾಗಿಲಿಗೆ ಎದುರಾಗಿರ್ತಕ್ಕಂಥದ್ದು ಒಂದು ಯಜ್ಞವೇದಿ. ಅಂದರೆ ಈ ಒಳಗನ ಪ್ರಾಕಾರ ಎಂಬುದಾಗಿ ನೋಡುತ್ತೇವೆ. ಒಳಗನ ಪ್ರಾಕಾರ ಅದು ಚೌಕವಾಗಿ 100 ಮೊಳ ಉದ್ದ 100 ಮೊಳ ಅಗಲ ಇರ್ತವೆ. ಒಳಗನ ಪ್ರಾಕಾರ, ಹೊರಗನ ಪ್ರಾಕಾರ ಅಲ್ಲ. ಔಟರ್ ಕೋಟ್, ಇನ್ನರ್ ಕೋಟ್ ಅಂತ ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಇನ್ನರ್ ಕೋಟ್ ಇರುವಂಥದ್ದು ಅದು ಚೌಕವಾಗಿ ಆ ಕೋಟ್ ಇದೆ. ಅಂದರೆ 100 ಮೊಳ ಅಗಲ 100 ಮೊಳ ಉದ್ದ. ಅದರ ಸೆಂಟ್ರಲ್ಲಿ ಅಲ್ಲಿ ಯಜ್ಞವೇದಿ ಇರುವುದನ್ನು ನಾವು ನೋಡುವಂಥರಾಗಿದ್ದೇವೆ. ಈಗ ಅದು ಒಂದು ಚಿತ್ರ ನೋಡ್ಕೊಳ್ಳಿ, ಯಜ್ಞವೇದಿಯ ಒಂದು ಇಮೇಜ್. ಓಕೆ, ಅಲ್ಲಿ ಕೊಡಲ್ಪಟ್ಟಿದೆ. ಓಕೆ, ಅಲ್ಲಿ 4 ಭಾಗಗಳಿದೆ. ಓಕೆ, ಕೆಳಗಡೆ ಇರುವಂಥದ್ದು ಅಲ್ಲಿ ನಾವು ನೋಡ್ತೇವೆ ಒಂದು ಬೇಸ್ ರೀತಿಯಲ್ಲಿ ಅಥವಾ 1 ಮೊಳ ಎತ್ತರ ಇರುವಂಥದ್ದು, 1 ಮೊಳ ಅಗಲ ಇರುವಂಥ ಒಂದು ಸ್ಥಳವನ್ನು ಅಲ್ಲಿ ನೋಡುವಂಥರಾಗಿದ್ದೇವೆ. ಪೀಠ ಎಂಬುದಾಗಿ, ಇದು ವೇದಿಯ ಪೀಠ ಎಂಬುದಾಗಿ ನೋಡ್ತೇವೆ. ಇದನ್ನು ಇದು ಎಷ್ಟಿರಬೇಕು? 1 ಮೊಳ ಅಗಲ ಇರಬೇಕು, 1 ಮೊಳ ಬಿಡುವಿನ ಅಂದರೆ ಬಿಡುವಿನ ತುದಿಯಲ್ಲಿ ಅಂದರೆ ಅಲ್ಲಿ ಅದು 1 ಮೊಳ ಎತ್ತರ ಆದಮೇಲೆ ನಂತರ ಒಂದು ಸ್ಟೆಪ್ ಬರ್ತದೆ. ಆ ಸ್ಟೆಪ್ನ ಅದು 1 ಮೊಳ ಇರಬೇಕು. ಅದರ ಮೇಲೆ ಇನ್ನೊಂದು ಸ್ಟೆಪ್ ಕಟ್ಟಬೇಕು, 2 ಮೊಳ ಎಂಬುದಾಗಿ ನೋಡ್ತೇವೆ ಅಲ್ಲಿ. ಓಕೆ, ನಾನು 14ನೇ ವರ್ಷನ ಓದಿಕೊಳ್ಳೋಣ. 13ನೇ ವರ್ಷ ಕೆಳಭಾಗದ ಎತ್ತರವು 1 ಮೊಳ, ಮೇಲಿನ ಬಿಡುವಿನ ಅಗಲವು ಸುತ್ತಲೂ 1 ಮೊಳ. ಆ ರೆಡ್ ಇದೆ ನೋಡಿ, ರೆಡ್ಡು ಅದರ ಮೇಲ್ಭಾಗದಲ್ಲಿ
ಅದೂ ಸಹ 1 ಮೊಳ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಅದು 1 ಮೊಳ. ನಂತರ ಅದಾದಮೇಲೆ ನೆಲದ ಮೇಲೆ ಅಂದರೆ ಕೆಳಭಾಗದ ಮೇಲೆ ಕೆಳಗಣ ಅಂತಸ್ತಿನ ಎತ್ತರವು 2 ಮೊಳ. ಕೆಳಗಣ ಅಂತಸ್ತು ನೆಕ್ಸ್ಟ್ ಸ್ಟೆಪ್, 2ನೇ ಸ್ಟೆಪ್ಪು, ಅದು 2 ಮೊಳ ಇರಬೇಕೆಂಬುದಾಗಿ ನೋಡ್ತೇವೆ. ಅದರ ಮೇಲಿನ ಬಿಡುವಿನ ಅಗಲವು 1 ಮೊಳ ಎಂಬುದಾಗಿ ನೋಡ್ತೇವೆ. 2 ಮೊಳ 1 ಮೊಳ. ಓಕೆ. ನಂತರ ಆ ಚಿಕ್ಕ ಅಂತಸ್ತಿನ ಮೇಲೆ ದೊಡ್ಡ ಅಂತಸ್ತಿನ ಎತ್ತರವು 4 ಮೊಳ. ಅಲ್ಲಿ ನೋಡಿ, ಒಂದು ಚಿಕ್ಕ ಅಂತಸ್ತು, ಆಮೇಲೆ 2ನೇ ಅಂತಸ್ತು ಬರ್ತದೆ ಅಲ್ಲಿ, ಅದು 4 ಮೊಳ ಎಂಬುದಾಗಿ ನೋಡ್ತೇವೆ. 3ನೇ ಒಂದು ಭಾಗ. ಓಕೆ, 4 ಮೊಳ ಎತ್ತರ ಕಾಣ್ತದೆ ನೋಡಿ ಚಿತ್ರದಲ್ಲೇ. ಓಕೆ. ಅದರ ಮೇಲಿನ ಬಿಡುವು ಅಗಲವು 1 ಮೊಳ ಎಂಬುದಾಗಿ ನಾವು ನೋಡ್ತೇವೆ. ನಂತರ ಮೇಲೆ ಹೋಮಕುಂಡ ಅಂತ ಬರ್ತದೆ ನೋಡಿ. ಹೋಮಕುಂಡ ಅಂದರೆ ಅಲ್ಲಿ ಯಜ್ಞ ಸಮರ್ಪಣೆ ಮಾಡುವಂಥದ್ದು. ಹೋಮಕುಂಡದ ಅಂತಸ್ತಿನ ಎತ್ತರವು 4 ಮೊಳ ಎಂಬುದಾಗಿ ನೋಡ್ತೇವೆ. ಓಕೆ, ಅದು ಹೋಮಕುಂಡ, ಅದು 4 ಮೊಳವಾಗಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಸುತ್ತಲೂ 4 ಕೊಂಬುಗಳು ಅದಕ್ಕೆ ಕೊಡಲ್ಪಟ್ಟಿದೆ. 4 ಕೊಂಬುಗಳಿದೆ. ಈಗ ಆ ಹೋಮಕುಂಡದ ಅಳತೆ ಸಹ ಬರೆಯಲ್ಪಟ್ಟಿದೆ. 12 ಮೊಳ ಉದ್ದ, 12 ಮೊಳ ಅಗಲ, ಚಚ್ಚೌಕವಾಗಿ ಇದೆ ಎಂಬುದಾಗಿ ನೋಡ್ತೇವೆ. ಹೋಮಕುಂಡದ ಒಳ ಅಳತೆ 12 ಮೊಳ. ನಂತರ ಕೆಳಗಡೆ ದೊಡ್ಡ ಅಂತಸ್ತು ಅಂತ ಬರ್ತಲ್ಲ, ದೊಡ್ಡ ಅಂತಸ್ತು, ಚಿಕ್ಕ ಅಂತಸ್ತು, ದೊಡ್ಡ ಅಂತಸ್ತು ಅಂತ ಬರ್ತಲ್ಲ, ಅದು ಸಹ 14 ಮೊಳ ಉದ್ದವಾಗಿ 14 ಮೊಳ ಅಗಲವಾಗಿದೆ. ಕೆಳಗಡೆ ಓಕೆ. ದೊಡ್ಡ ಅಂತಸ್ತು, ಚಿಕ್ಕ ಅಂತಸ್ತು 2 ಮೊಳ ಉದ್ದ, ದೊಡ್ಡ ಅಂತಸ್ತು 4 ಮೊಳ ಉತ್ತರ. ನಂತರ ಹೋಮಕುಂಡ 4 ಮೊಳ 4 ಮೊಳ ಎತ್ತರ ಎಂಬುದಾಗಿ ನೋಡುತ್ತೇವೆ. ಹೋಗಿ ಒಳಗಿನ ಅಳತೆ ಅಥವಾ ಅದರ ಒಂದು ಅಳತೆ 2 ಕಡೆನೂ 12 ಮೊಳ ಎಂಬುದಾಗಿ ನೋಡ್ತೇವೆ, ಹೋಮಕುಂಡದ ಅಳತೆ. ನಂತರ ದೊಡ್ಡ ಅಂತಸ್ತಿನ ಅಳತೆ 14 ಮೊಳ ಉದ್ದ, 14 ಮೊಳ ಅಗಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರ ಅಲ್ಲದೆ ಸೋಪಾನ ಎಂಬುದೇ ಸ್ಟೆಪ್ಸ್ ಇದೆ ನೋಡಿ, ಅದು ಮೂಡಲಿಗಿದೆ. ಮೂಡಲ ಅಭಿಮುಖವಾಗಿ ಇರಬೇಕೆಂಬುದಾಗಿ ನೋಡ್ತೇವೆ. ಅಂದರೆ ಮೂಡಲಿಂದ ಎಂಟ್ರಿ ಆಗ್ತಾರಲ್ಲ, ಆ ಕಡೆಗೆ ಅಂತ ಇರಬೇಕು. ದೇವಾಲಯದ ಕಡೆಗೆ ಹತ್ತುವಂಥ ರೀತಿ ದೇವಾಲಯ ಕಡೆಗೆ ಮುಖ ಮಾಡಿಕೊಂಡು ಹತ್ತುವಂಥದ್ದು. ಯಜ್ಞ ಸಮರ್ಪಣೆ ಮಾಡುವಾಗ ದೇವಾಲಯದ ಕಡೆಗೆ ಮುಖ ಮಾಡಿ ಎತ್ತುವಂಥದ್ದು. ಇದು ಅಭಿಮುಖವಾಗಿರುವಂಥದ್ದು ಪೂರ್ವ ದಿಕ್ಕಿನಿಂದ ಬರುವಂಥ ವ್ಯಕ್ತಿ ಅಲ್ಲಿ ಯಜ್ಞ ಸಮರ್ಪಣೆ ಮಾಡುವಂಥದ್ದನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ಹೀಗೆ ಈ ಯಜ್ಞವೇದಿಯು ಇದು 1000 ವರ್ಷದಲ್ಲಿ ನಿರ್ಮಾಣವಾಗ್ತಕ್ಕಂಥ ಹೊಸ ಟೆಂಪಲಲ್ಲಿ ಅಥವಾ ಹೊಸ ದೇವಾಲಯದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಯಜ್ಞವೇದಿ ಆಗಿದೆ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಈ ಯಜ್ಞವೇದಿ ಏನನ್ನು ಹೇಳ್ತದೆ ಎಂಬುದಾಗಿ ಹೇಳುವಾಗ ಒಂದು ವರ್ಷಿಪನ್ನು ಅದು ಸೂಚಿಸುವಂಥದ್ದಾಗಿದೆ, ಆರಾಧನೆಯನ್ನು ತಿಳಿಸುವಂಥದ್ದಾಗಿದೆ. ಓಕೆ, ನಾವು ಅಬ್ರಾಮನ ಕುರಿತಾಗಿ ಓದುವಾಗ ಯಜ್ಞವೇದಿ ಅಂತ ಪದ ಬಂದಂಥದ್ದು ಅಬ್ರಾಮನ ಕಾಲದಲ್ಲಿ ನಾವು ನೋಡುತ್ತೇವೆ. ಅಬ್ರಾಮನು ಎಲ್ಲಿ ಹೋದರೂ ಸಹ ಯಜ್ಞವೇದಿ ಕಟ್ತಾ ಇದ್ದಾನೆಂಬುದಾಗಿ ನೋಡ್ತೇವೆ. ದಟ್ ಮೀನ್ಸ್ ಏನು ತೋರಿಸ್ತಾ ಇರ್ತದೆ, ಯಜ್ಞವೇದಿ ಕಟ್ಟುವಂಥದ್ದು ಆರಾಧನೆಯ ಒಂದು ಚಿತ್ರಣ. ಅದು ಎಲ್ಲಿ ಹೋದರೂ ಸಹ ಆತನು ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ ಎಂಬುದನ್ನು ನೋಡಿ. ದೇವರು ಮೊದಲನೇದಾಗಿ ಅಬ್ರಾಮನನ್ನು ಕರೆದನು. ಅವನು ಊರ್ ಪಟ್ಟಣದಲ್ಲಿದ್ದಂಥ ವ್ಯಕ್ತಿಯಾಗಿದ್ದನು, ಶೇಮ್ ಕುಟುಂಬಕ್ಕೆ ಸೇರಿದಂಥವನಾಗಿದ್ದನು. ಆತನು ಸಹ ಒಬ್ಬ ವಿಗ್ರಹಾರಾಧಕನಾಗಿದ್ದನು, ಅನ್ಯ ದೇವತೆಗಳನ್ನು ಸೇವಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಓಕೆ, ದೇವರು ಅವನನ್ನು ಕರೆದಾಗ ಅವನು ಎಲ್ಲವನ್ನ ಬಿಟ್ಟು ಈ ಜೀವಿಸುವ ದೇವರನ್ನು ಹಿಂಬಾಲಿಸಿದನು. ಪ್ರಭಾವ ಸ್ವರೂಪಂತ ದೇವರು ಆತನಿಗೆ ಕಾಣಿಸಿಕೊಂಡನೆಂಬುದಾಗಿ ನಾವು ದೇವರ ವಾಕ್ಯ ನೋಡುವಂಥರಾಗಿದ್ದೇವೆ. ನಾವು ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 2ನೇ ವಚನ. ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಾಮನು ಕಾರಾಣಿನಲ್ಲಿ ವಾಸ
ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ಗಮನಿಸಿಯಲ್ಲಿ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಗಮನಿಸಿಯಲ್ಲಿ ಯಾರು ಕಾಣಿಸಿಕೊಂಡದ್ದು ಅವನಿಗೆ? ಪ್ರಭಾವ ಸ್ವರೂಪನಾದ ದೇವರು ಕಾಣಿಸಿಕೊಂಡು ಎಂಬುದಾಗಿ, ಅಂದರೆ ಕರೆದದ್ದು ಯಾರು? ಈ ಪ್ರಭಾವ ಸ್ವರೂಪನಾದ ದೇವರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ದೇವರು ಅವನನ್ನು ಅಲ್ಲಿ ಕರೆದನು, ಮೆಸೊಪೊತಾಮ್ಯದಲ್ಲಿದ್ದಾಗ ಕರೆದನೆಂಬುದಾಗಿ ನೋಡುತ್ತೇವೆ. ಓಕೆ, ಈಗ ಕರೆದಂಥ, ಈಗ ಅದಕ್ಕಿಂತ ಮುಂಚೆ ಈತನು ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ನು. ಈಗ ಜೀವಿಸುವ ದೇವರನ್ನ ಹಿಂಬಾಲಿಸುವಂಥವನು ಆಗಿದ್ದಾನೆ. ಓಕೆ, ಅವನು ಕರೆದಾಗ ದೇವರು ಅವನನ್ನು ಕರೆದು ಅವನಿಗೆ ಕೆಲವು ವಾಗ್ದಾನಗಳನ್ನು ಮಾಡಿ ಕಳಿಸಿದ ಕುರಿತಾಗಿ ನಾವು ಆದಿಕಾಂಡ 12ನೇದಲ್ಲಿ ನಾವು ಓದುವಂತರಾಗಿದ್ದೇವೆ. ಅಲ್ಲಿ ದೇವರು ಅವನು ತ್ಯಜಿಸಬೇಕಾದಂಥ 3 ವಿಷಯಗಳನ್ನು ಹೇಳುತ್ತಾನೆ. 12ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಓಕೆ, ಇಲ್ಲಿ ನೋಡಿ, ನೀನು ಸ್ವದೇಶ ಮತ್ತು ಬಂಧು ಬಳಗ ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಇಲ್ಲಿ ದೇವರು ಅವನನ್ನು ಕರೀತಾ ಇದ್ದಾನೆ ಅಥವಾ ಆಜ್ಞೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅವನಿಗೆ ಆಜ್ಞೆ ಕೊಡೋದು ಮಾತ್ರವಲ್ಲದೆ ಅವನಿಗೆ ವಾಗ್ದಾನಗಳನ್ನು ದೇವರು ಮಾಡುತ್ತಾನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ, ಮೊದಲನೇದು ದೊಡ್ಡ ಜನಾಂಗ ಮಾಡೋದು, ಗ್ರೇಟ್ ನೇಷನ್, ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಮತ್ತು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಶೀರ್ವದಿಸ್ತೇನೆ, ದೊಡ್ಡ ಜನಾಂಗ ಮಾಡೋದಲ್ಲ ಮಾತ್ರವಲ್ಲ, ಆಶೀರ್ವಾದ ಮಾಡುತ್ತೇನೆ. ನಂತರ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ. ನಂತರ 4ನೇದಾಗಿ, ನೀನು ಆಶೀರ್ವಾದ ನಿಧಿ ಆಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಓಕೆ, ಇಲ್ಲಿ ನೋಡೋ ಸಮಯದಲ್ಲಿ ದೇವರು ಅಬ್ರಾಮನನ್ನು ಕರೆದು ಅವನಿಗೆ ಬಿಡಬೇಕಾದ್ದನ್ನು ಬಿಡು ಎಂಬುದಾಗಿ ಹೇಳಿ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಿನ್ನನ್ನು ಹಿಂಗೆಲ್ಲ ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು. ಈಗ ಅಬ್ರಾಮನ್ ಏನು ಮಾಡಿದನು? ಇದನ್ನು ಕೇಳಿದ ಕೂಡಲೇ ಆತನು ಹೊರಟು ಹೋದನು. ದೇವರ ಮಾತಿಗೆ ಅನುಗುಣವಾಗಿ ಆತನು ಹೊರಟು ಹೋದನೆಂಬುದಾಗಿ ನೋಡುತ್ತೇವೆ. ಇಬ್ರಿಯ ಗ್ರಂಥಕರ್ತನು ಅದನ್ನು ಬರೆದಿರುವುದನ್ನು ನೋಡುತ್ತೇವೆ. ಅಬ್ರಾಮನು ಕರೆದ ಕೂಡಲೇ ಹೊರಟು ಹೋದನು ಅಂತ. 11ನೇ ವರ್ಷದಲ್ಲಿ, ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ನೋಡುವಂತರಾಗಿದೆ. ಅಂದರೆ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕರೆಯಲ್ಪಟ್ಟ ಕೂಡಲೇ, ತಡ ಮಾಡಲಿಲ್ಲ. ದೇವರು ಕರೆದಾಗಲೇ ಆತನು ತಡ ಮಾಡದೆ ಹೊರಟು ಹೋದನೆಂಬುದಾಗಿ ನಾವು ನೋಡುತ್ತೇವೆ. ಓಕೆ, ಈಗ ಈತನು ದೇವರ ಜೊತೆಲಿ ಹೋಗ್ಲಿಕ್ಕೆ ಏನಿದೆ? ದೇವರು ಕರೆದ ತಕ್ಷಣ ಹೋದನೆಂಬುದಾಗಿ ಹೇಳುವಾಗ ಕರೆಯಲ್ಪಟ್ಟವನ ಮೇಲೆ ಇರ್ತಕ್ಕಂಥ ನಂಬಿಕೆ, ಕರೆದಂಥ ದೇವರ ಮೇಲೆ ಈತನಿಗೆ ನಂಬಿಕೆ ಇದ್ದರಿಂದ ಆತನು ಹೊರಟು ಹೋದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಈಗ ಹೋದಾಗ ಆತನು ಎಲ್ಲಿಗೆ ಹೋದನು? ಫಸ್ಟು 6ನೇ ವಚನಕ್ಕೆ ಬರೋಣ. ಆದಿಕಾಂಡ 12ನೇ ಅಧ್ಯಾಯ 6ನೇ ವಚನ. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅಲ್ಲಿ ಫಸ್ಟ್ ಪ್ರಾರಂಭವಾಗಿರುವ ಯಜ್ಞವೇದಿಯನ್ನು ಕಟ್ಟಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ನೋಡುವಾಗ ಪ್ರಿಯರೇ, ಇಲ್ಲಿ ಅಲ್ಟರ್ ವಿಷಯದಲ್ಲಿ ಬಂದಿರುವುದನ್ನು ನೋಡುತ್ತೇವೆ. ಯಜ್ಞವೇದಿಯನ್ನು ಕಟ್ಟಿಸಿದನು. ಯಾಕೆ ಕಟ್ಟಿಸಿದನು? ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದ. ದಟ್ ಮೀನ್ಸ್ ಅದರ ಅರ್ಥ ಏನು? ತನಗೆ ದರ್ಶನ ಕೊಟ್ಟ ದೇವರನ್ನ ಆರಾಧನೆ ಮಾಡಿದನು ಅಂತ ಅರ್ಥ. ಆರಾಧನೆ ಮಾಡಿದನು. ದರ್ಶನ ಕೊಟ್ಟ ಯೆಹೋವನಿಗೆ ಯಜ್ಞವೇದಿ ಕಟ್ಟಿಸಿದನೆಂಬುದಾಗಿ ಹೇಳುವ ಅರ್ಥ ಆರಾಧನೆ ಒಂದು ಸಂಕೇತವಾಗಿದೆ. ಅಂದರೆ ಇಲ್ಲಿ ದೇವರು ಕಾನಾನ್ ದೇಶಕ್ಕೆ ಬಂದಾಯಿತು. ಕಾನಾನ್ ದೇಶಕ್ಕೆ ಬಂದ ಮೇಲೆ ಈಗ ದೇವರು ಇಲ್ಲಿ ದರ್ಶನ ಕೊಟ್ಟು ಹೇಳ್ತಾನೆ, ಈ ದೇಶವನ್ನು
ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಓಕೆ, ಈಗ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲದೆ ಹೊರಟ್ನು. ಆದರೆ ಆ ದೇಶಕ್ಕೆ ಮುಟ್ಟಿದ ಮೇಲೆ ದೇವರು ಹೇಳ್ತಾ ಇರುವಂಥದ್ದು, ನಿನಗೆ ಈ ದೇಶ ಕೊಡ್ತೇನೆ. ಆಗ ಅಲ್ಲಿ ದರ್ಶನ ಕೊಟ್ಟಂಥ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿದನೆಂಬುದಾಗಿ ಅಥವಾ ಆರಾಧನೆ ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಮುಂದೆ 8ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡಿ, ಅವನು ಅಲ್ಲಿಂದ ಹೊರಟು. ಓಕೆ, ಫಸ್ಟ್ ಯಾವ ಸ್ಥಳಕ್ಕೆ ಬಂದನು? ಶೇಕೆಮ್ ಕ್ಷೇತ್ರದಲ್ಲಿರುವ ಮೋರಿ ಎಂಬ ವೃಕ್ಷದ ಬಳಿಗೆ ಬಂದನಂತ ಅಲ್ವೇ? ಅಲ್ಲಿ ದೇವರು ದರ್ಶನ ಕೊಟ್ಟನು. ಆಗ ಅಲ್ಲಿ ದೇವರನ್ನ ಆರಾಧನೆ ಮಾಡಿದನು. ನಂತರ 8ನೇ ವಚನಕ್ಕೆ ಬರುವಾಗ ಅವನು ಅಲ್ಲಿಂದ ಹೊರಟು ಬೇತೇಲಿಗೂ ಮೂಡಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಹಾಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವಾಗ ಯಜ್ಞವೇದಿಯನ್ನು ಅಲ್ಲೂ ಸಹ ಕಟ್ಟಿಸಿದನು. ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿಸುವಂಥ ಒಂದು ವೃತ್ತಿ ಅಥವಾ ಆ ಒಂದು ಕಾರ್ಯ ಆತನಲ್ಲಿ ಕಂಟಿನ್ಯೂ ನಡೀತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನಂತರ 13ನೇ ಅಧ್ಯಾಯಕ್ಕೆ ಬರುವಾಗ 13ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ, ಬೇತೇಲಿಗೂ ಆಯಿಗೂ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲೂ ಸಹ ಏನು ಆರಾಧನೆ ಮಾಡಿದನು. ಯಜ್ಞವೇದಿ ಉದ್ದೇಶ ಏನು? ಆರಾಧನೆ ಮಾಡಲಿಕ್ಕೋಸ್ಕರ. ಓಕೆ, ನಂತರ ನಾವು 14ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ಅಲ್ಲೂ ಸಹ ನೋಡ್ತೇವೆ. ತರುವಾಯ ಅಬ್ರಾಮನಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನ್ನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಅಬ್ರಾಮನು ಎಲ್ಲಿ ಹೋದರೂ ಸಹ ಆತನ ಒಂದು ಕಾರ್ಯಗಳೇನಾಗಿತ್ತು ಅಂದರೆ ಯಜ್ಞವೇದಿಯನ್ನು ಕಟ್ಟುವಂಥದ್ದು, ಆರಾಧಿಸುವಂಥದ್ದಾಗಿತ್ತು ಎಂಬುದನ್ನು ನೋಡುವಂತರಾಗಿದ್ದೇವೆ. ಪ್ರೇರೆ, ಯಜ್ಞವೇದಿ ಏನು ತೋರಿಸ್ತೈತೆ ಅಂದರೆ ಆರಾಧನೆಯ ಒಂದು ಚಿತ್ರಣವಾಗಿದೆ. ಪ್ರೇರೆ, ಆರಾಧಿಸುವುದರ ಒಂದು ಚಿತ್ರಣವಾಗಿದೆ. ದೇವರು ಯಾಕಾಗಿ ಈ ದೇವಾಲಯವನ್ನು ಇಸ್ರಾಯೇಲರಿಗೆ ದೇವದರ್ಶನ ಗುಡಾರ, ಸೊಲೊಮೋನ್ನ ಒಂದು ದೇವಾಲಯ ಕೊಟ್ಟದ್ದೇನಕ್ಕೋಸ್ಕರ? ಆರಾಧನೆ ಮಾಡಲಿಕ್ಕೋಸ್ಕರ, ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ, ದೇವರ ಪ್ರಸನ್ನತೆಗೆ ಬಂದು ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಕೊಟ್ಟದಂಥದ್ದು. ಅದರಿಂದ ಈ ಯಜ್ಞವೇದಿ ಈ ಆರಾಧನೆಯ ಒಂದು ಪ್ರಾಮುಖ್ಯತೆ ಅನ್ನೋದು ತೋರಿಸುವಂಥದ್ದು ಆಗಿದೆ. ಇವತ್ತು ಸಹ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಮಗೊಂದು ಯಜ್ಞವೇದಿ ಉಂಟು ಎಂಬುದಾಗಿ ಸಹ ನೋಡುತ್ತೇವೆ, ನಮಗೆ ವಿಶ್ವಾಸಿಗಳಿಗೆ, ಸಭೆಯವರಿಗೆ. ಓಕೆ, ನಾವು ಇಬ್ರಿಯ ಗ್ರಂಥಕ್ಕೆ ಬರುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡೋಣ. ಇಬ್ರಿಯ ಗ್ರಂಥ 13ನೇ 10ನೇ ವಚನ. ನಮಗೊಂದು ಯಜ್ಞವೇದಿ ಉಂಟು, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆ ನಡೆಸುವವರಿಗೆ ಹಕ್ಕಿಲ್ಲ ಎಂಬುದಾಗಿ ನೋಡುವಂಥದ್ದಾಗಿದೆ. ಈ ಯಜ್ಞವೇದಿ ಯಾವುದು? ಇದು ಕರ್ತನಾದಂಥ ಯೇಸು ಕ್ರಿಸ್ತನ ಯಜ್ಞವೇದಿ ಅಂದರೆ ಶಿಲುಬೆ. ಓಕೆ, ಇದರಲ್ಲಿ ಇನ್ನೊಂದು ಸತ್ಯವನ್ನು ಯಜ್ಞವೇದಿಯಲ್ಲಿ ನೋಡುವುದು ಏನಂತಂದರೆ, ಒಂದು ನ್ಯಾಯ ತೀರ್ಪನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಯಜ್ಞವೇದಿ ಒಂದು ಆರಾಧನೆ ಒಂದು ಗುರುತಾಗಿಯೂ ಸಹ ಇದೆ, ಜೊತೆಯಲ್ಲಿ ಅದು ನ್ಯಾಯ ತೀರ್ಪನ್ನು ಸಹ ತೋರಿಸುವಂಥದ್ದಾಗಿದೆ. ಏನು ನ್ಯಾಯ ತೀರ್ಪು ಎಂಬುದಾಗಿ ಹೇಳುವಾಗ, ಪಾಪಕ್ಕೆ ಒಂದು ದಂಡನೆ ಉಂಟು, ಪಾಪಕ್ಕೆ ಒಂದು ಶಿಕ್ಷೆ ಇದೆ ಎಂಬುದನ್ನು ಆ ಯಜ್ಞವೇದಿ ನಮ್ಮ ಸಂಗಡ ಮಾತಾಡುತ್ತದೆ. ಯಜ್ಞವೇದಿಯಲ್ಲಿ ಎಲ್ಲ ಏನು ನಡೆಯುವಂಥದ್ದು? ಯಾವಾಗಲೂ ಹೋಮ ಅಂದರೆ ಬಲಿಯನ್ನು ಅರ್ಪಿಸುವಂಥ ಒಂದು ಸ್ಥಳ ಅಲ್ವೇ? ಬಲಿಯನ್ನು ಅರ್ಪಿಸುವಂಥದ್ದು ಅಂದರೆ ಅನೇಕ ಒಂದು ಸುಡುವಂಥ ಒಂದು ಸ್ಥಳವಾಗಿತ್ತಾನೆ. ಪ್ರಾಣಿಗಳನ್ನು, ಅದರ ಮಾಂಸವನ್ನು, ಅದರ ಕೊಬ್ಬನ್ನು ಸುಡುವಂಥ ಒಂದು ಸ್ಥಳವಾಗಿತ್ತು ಎಂಬುದಾಗಿ ನೋಡುವಂಥರಾಗಿದೆ. ಏನು ತೋರಿಸ್ತೈತೆ? ಇದೊಂದು ನ್ಯಾಯ ತೀರ್ಪಿನ ಒಂದು ಸಂಕೇತವಾಗಿದೆ. ಅಂದರೆ ನಾವು ಯಜ್ಞವೇದಿ ಬಳಿಗೆ ಒಂದು ವೇಳೆ ಲಿಟ್ರಲಿ ನಾವು ಹೋಗುವುದಾದರೆ ಅಲ್ಲಿ ಒಂದು ಭಯಂಕರತೆಯನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಅಂದರೆ ಪಾಪ ಎಷ್ಟು ಭಯಂಕರವಾದಂಥದ್ದು ಎಂಬುದನ್ನು ತೋರಿಸ್ತದೆ. ಪಾಪಕ್ಕೆ ಒಂದು ಶಿಕ್ಷೆ ಆಗಲೇಬೇಕು ಅಥವಾ ಒಂದು ಸ್ಯಾಕ್ರಿಫೈಸ್ ಆಗಲೇಬೇಕು ಎಂಬುದನ್ನು ಅದು ತೋರಿಸುವಂಥದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ
ಈ ಯಜ್ಞವೇದಿ ಬಳಿಗೆ ಬರುವಾಗ, ಪ್ರತಿನಿತ್ಯ ಬರುವಂಥ ವ್ಯಕ್ತಿ ಯಜ್ಞವೇದಿ ಬಳಿಗೆ ಬರುವಾಗ ಅಲ್ಲಿ ನೋಡ್ತಿದ್ದಂಥದ್ದು, ಅಲ್ಲಿ ಒಂದು ವಧಿಸುವಂಥದ್ದು, ಅಲ್ಲಿ ನಾವು ನೋಡ್ತೇವೆ ವಧಿಸುವ ಸ್ಥಳ ಇತ್ತು ಎಂಬುದಾಗಿ ವಧಿಸ್ತಾ ಇರುವಂಥದ್ದು, ನಂತರ ಅದರ ರಕ್ತವನ್ನು ಯಜ್ಞವೇದಿ ಬುಡಕ್ಕೆ ಚೆಲ್ಲುವಂಥದ್ದು, ಅದರ ಮಾಂಸವನ್ನು ಬೆಂಕಿಯಲ್ಲಿ ಬೇಯಿಸುವಂಥದ್ದು ಅಲ್ವೇ. ಆ ಸ್ಥಳ ಏನು ತೋರಿಸ್ತಾ ಇತ್ತು ಅಂದರೆ ಬರೀ ಅಲ್ಲಿ ವಧಿಸುವಂತೆ ಅಂದಿದ್ದಾಗಿತ್ತು. ವಧಿಸೋದು ಸುಡೋದು ಆಗಿತ್ತು. ಏನು ತೋರಿಸ್ತಾ ಇತ್ತೆ ಅದು? ಎಲ್ಲರೂ ಏನು ಅರ್ಥ ಮಾಡ್ಕೊಳ್ಳೋದು ಬಂದಾಗ ಅದರ ಒಂದು ಭಯಂಕರತೆ, ಅಂದರೆ ಪಾಪ ಎಷ್ಟು ಭಯಂಕರವಾಗಿದೆ ಎಂಬುದನ್ನು ತೋರಿಸುವಂಥದ್ದಾಗಿದೆ. ಪ್ರಿಯರೇ, ಶಿಲುಬೆಯಲ್ಲೂ ಅದೇ ನಾವು ನೋಡುವಂಥದ್ದು. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಶಿಲುಬೆ ವಿಷಯನ ಧ್ಯಾನಿಸುವಾಗ ನಮ್ಮ ಪಾಪದ ಭಯಂಕರತೆ ಎಷ್ಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ಆ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ, ಆ ರೀತಿಯಾದಂಥ ಯಾತನೆ ಅನುಭವಿಸಲಿಕ್ಕೆ ನಿಮ್ಮ ಪಾಪಗಳೇ ಕಾರಣ ಎಂಬುದು ಅರ್ಥವಾಗ್ತದೆ. ಆ ಯಜ್ಞವೇದಿ ಮಾತಾಡೋದು ಅದನ್ನೇ. ನಾನು ಒಬ್ಬ ಸೇವಕರ ಜೊತೆ ಮಾತಾಡುವಾಗ ಸೇವಕರು ಹೀಗೆ ಹೇಳ್ತಾ ಇದ್ರು, ಏನೆಂಬುದಾಗಿ ಹೇಳೋ ಸಮಯದಲ್ಲಿ ಇಡೀ ಎಲ್ಲ ಒಂದು ಶಿಕ್ಷೆಗಿಂತಲೂ ನರಕದ ಶಿಕ್ಷೆಗಿಂತಲೂ ಹೆಚ್ಚು ಶಿಕ್ಷೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅನುಭವಿಸಿ ತೀರಿಸಿದ್ದಾನೆ ಅಂತ. ನರಕದಲ್ಲಿ ಏನೆಲ್ಲ ಶಿಕ್ಷೆ ಇದೆಯೋ, ಎಷ್ಟೆಲ್ಲ ಶಿಕ್ಷೆ ಇದೆಯೋ, ಎಲ್ಲರಿಗೂ ಬರುವಂಥ ಆ ಶಿಕ್ಷೆಗಿಂತಲೂ ಹೆಚ್ಚಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೊಂದ್ಕೊಂಡಿದ್ದಾನೆ ಅಂತ. ಈಗ ನಾವೆಲ್ಲ ಕೆಲವೆಲ್ಲ ಯೇಸು ಕ್ರಿಸ್ತನ ಸಿನಿಮಾ ತೆಗೆದಿದ್ದಾರಲ್ಲ, ಫ್ಯಾಷನ್ ಆಫ್ ಕ್ರೈಸ್ಟ್ ಅಂತೆಲ್ಲ ತೆಗೆದಾರಲ್ಲ, ಫ್ಯಾಷನ್ ಆಫ್ ಕ್ರೈಸ್ಟ್ ಅಂತ ನೋಡ್ತೀವಲ್ಲ, ಅದೆಲ್ಲ ತುಂಬ ಅದನ್ನು ಕೆಲವು ಸಮಯದಲ್ಲಿ ಅದನ್ನು ನೋಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅದನ್ನು ನೋಡಿ ಯಾರೂ ಸಹ ಎಂಥ ಕಠಿಣ ಹೃದಯವೂ ಸಹ ಕರಗಿ ಹೋಗ್ತದೆ. ಆ ರೀತಿಯಾದಂಥ ರೀತಿಯಲ್ಲಿ ಚಿತ್ರಿಸಿದ್ದಾರೆ ನಾವು ನೋಡುವ ಸಮಯದಲ್ಲಿ. ಆದರೆ ಅದೇನು ಅಲ್ಲ ಅಂತೆ, ಅದೇನು ಅಲ್ಲವೇ ಅಲ್ಲ ಅಂತ, ಅದೇನು ಅಲ್ಲವೇ ಅಲ್ಲ. ಅವ್ರು ತೋರಿಸಿರೋ ಚಿತ್ರಣ ಏನು ಅಲ್ಲವೇ ಅಲ್ಲ ಅದಂತ. ಇದನ್ನೇ ನೋಡಿ ನಾವು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಇದನ್ನೇ ನೋಡಿ ನಮ್ಮ ಹೃದಯ ಕರಗಿ ಹೋಗ್ತದೆ. ಕರ್ತನಾದಂಥ ಯೇಸು ಕ್ರಿಸ್ತನು 3 ಗಂಟೆಗಳ ಕಾಲ ಕತ್ತಲೆ ಯಾಕಾಯಿತು ಗೊತ್ತುಂಟ? ನೋಡ್ಲಿಕ್ಕೆ ಆಗಲ್ಲ ಲೋಕ, ಸೂರ್ಯನ ನೋಡ್ಲಿಕ್ಕೆ ಆಗಲಿಲ್ಲ, ಕತ್ತಲಾಗ್ಬಿಟ್ನು. ಯಾರು ನೋಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಯಾತನೆ ಅನುಭವಿಸ್ತಾನೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ಅದಕ್ಕೆ 3 ಗಂಟೆಗಳ ಕಾಲ ದೇಶದಲ್ಲೆಲ್ಲ ಕತ್ತಲೆ ಆಯಿತು ಎಂಬುದಾಗಿ ಹೇಳುವಂಥದ್ದು. ಆ ಕತ್ತಲೆ ಮಧ್ಯದಿಂದಲೇ 4ನೇ ಮಾತಾಡೋದಂಥದ್ದು ಯೇಸು ಕರ್ತನಂತ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಇದುವರೆಗೂ ಆ ಮಾತು ಬಂದಿರಲಿಲ್ಲ. ಅದರ ಒಂದು ಭಯಂಕರತೆ ಎಷ್ಟಿತ್ತು ಎಂಬುದಾಗಿ ನೀವು ಆಲೋಚನೆ ಮಾಡಿ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದ. ಪ್ರಿಯ ದೇವಜನರೇ, ಏನು ತೋರಿಸ್ತಾ ಇತ್ತೆ ಅದು? ನಿಮ್ಮ ಪಾಪ ಎಷ್ಟು ಭಯಂಕರವಾಗಿತ್ತು, ಎಂಥ ಒಂದು ಶಿಕ್ಷೆಗೆ ನಮ್ಮ ಪವಿತ್ರ ಕರ್ತನನ್ನು ಗುರಿ ಮಾಡಿತು, ಎಷ್ಟಾಗಿ ಯಾತನೆ ಅನುಭವಿಸುವಂತೆ ನಿಮ್ಮ ಪಾಪಗಳು ಮಾಡಿತು ಎಂಬುದನ್ನು ಅದು ತೋರಿಸುವಂಥದ್ದಾಗಿದೆ. ಒಂದು ಯಜ್ಞವೇದಿ ಯಾವಾಗಲೂ ಏನು ಮಾತಾಡ್ತದೆ ಎಂಬುದಾಗಿ ಹೇಳುವಾಗ ನಿಮ್ಮ ಪಾಪದ ಭಯಂಕರತೆ ಜೊತೆಯಲ್ಲಿ ಇದಕ್ಕೆ ಸ್ಯಾಕ್ರಿಫೈಸ್ ಆಗಲೇಬೇಕು ಎಂಬುದನ್ನು ಅದು ತೋರಿಸುವಂಥದ್ದು ಆಗಿದೆ. ಇದು ಒಂದು ಆರಾಧನೆ, ಒಂದು ಸಂಕೇತ ಹೌದು, ಜೊತೆಯಲ್ಲಿ ಒಂದು ನ್ಯಾಯ ತೀರ್ಪಿನ ಸಂಕೇತ ಹೌದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಂದ ಪ್ರಿಯರೇ, ನಮಗೊಂದು ಯಜ್ಞವೇದಿ ಉಂಟು, ಅದು ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆ. ನಾವಿವತ್ತು ಆರಾಧನೆ ಮಾಡ್ಲಿಕ್ಕೆ ಬರುವಂಥದ್ದು ಯಾವುದನ್ನು ಇಟ್ಕೊಂಡು ಆರಾಧನೆ ಮಾಡ್ಲಿಕ್ಕೆ ಬರ್ತೇವೆ? ನಮ್ಮ ಕರ್ತನಾದಂಥ ಯೇಸುವಿನ ಶಿಲುಬೆ ವಿಷಯ ಇಟ್ಕೊಂಡು ಆರಾಧನೆ ಮಾಡ್ಲಿಕ್ಕೆ ಬರುವಂಥದ್ದು. ಇಲ್ಲದಿದ್ದರೆ ನಾವು ಯಾರು ಆರಾಧನೆ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ನಮಗೊಂದು ಮೇಜ್ ಇಟ್ಕೊಂಡಿರ್ತೇವೆ. ಅದೇನು ತೋರಿಸ್ತಾ ಇತ್ತು? ಆ ಮೇಜಿನ ಮೇಲೆ ಇರ್ತಕ್ಕಂಥ ಗುರುತುಗಳು ನಮ್ಮ ಕರ್ತನ ಶಿಲುಬೆ ಮರಣ, ಆತನ ದೇಹ, ಆತನು ಸುರಿಸಂತ ರಕ್ತ ಅಲ್ವೇ. ಒಟ್ಟಾರೆ ಆತನ ಒಂದು ಸ್ಮರಣ, ಪುನರುತ್ಥಾನವನ್ನು ಪ್ರಸಿದ್ಧಿಪಡಿಸ್ಲಿಕ್ಕೋಸ್ಕರ ಹೀಗೆ ಮಾಡ್ತೇವೆ ಅಂದ್ರೆ ಅರ್ಥ ಏನು? ನಮಗಾಗಿ ಯಜ್ಞವಾದಂಥ ವಿಷಯ ಅಲ್ಲಿ ಬರ್ತದೆ. ಹರಿದ ಪ್ರಿಯರೇ, ಯಜ್ಞವೇದಿ ಆರಾಧನೆಯನ್ನು ಮತ್ತು ನ್ಯಾಯ ತೀರ್ಪನ್ನದು ತಿಳಿಸುವಂಥದ್ದಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಹಳವಡಂಬಡಿಕೆಯಲ್ಲಿ ಯಜ್ಞವೇದಿ ಇತ್ತು. ಆಗ ಕರ್ತನಾಂತ ಯೇಸು ಕ್ರಿಸ್ತನು ಇನ್ನೂ ಸಹ ಈ ಭೂಲೋಕಕ್ಕೆ ಬಂದಿರಲಿಲ್ಲ. ಈ ಭೂಲೋಕಕ್ಕೆ ಬಂದು ಪ್ರಾಣ ಕೊಟ್ಟಿರಲಿಲ್ಲ.
ಹಾಗಿದ್ರೆ ಈ ಯಜ್ಞವೇದಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಬಲಿಯನ್ನು ತೋರಿಸ್ತಾ ಇತ್ತು. ಇವರು ಏನೆಲ್ಲ ಬಂದು ಸಮರ್ಪಣೆ ಮಾಡ್ತಾರೋ ಅದು ಮುಂದೆ ಬಂದು ನಮಗೋಸ್ಕರ ಬಲಿ ಆಗುವಂಥ ವ್ಯಕ್ತಿಯನ್ನು ಅದು ತಿಳಿಸ್ತಾ ಇತ್ತು. ಅವರು ಮುಂದೆ ನೋಡಿಕೊಂಡು ಈ ಯಜ್ಞಗಳನ್ನು ಅವರು ಸಮರ್ಪಣೆ ಮಾಡ್ತಾ ಇದ್ರು. ಸುಮಾರು 5 ಯಜ್ಞಗಳಿದೆ ಹಳೆ ಒಡಂಬಡಿಕೆಯಲ್ಲಿ, ಗೊತ್ತುಂಟು. ಆ ಯಜ್ಞಗಳೆಲ್ಲ ಯಜ್ಞ ಗ್ರಂಥಲ್ಲೂ ಸಹ ಇದೆ. ನಾನು ಮುಂದೆ ಕಲಿಯೋಣ ಅದನ್ನು. 5 ಯಜ್ಞಗಳ ಕುರಿತಾಗಿ ನೋಡುತ್ತೇವೆ. ಒಂದು ಸರ್ವಾಂಗ ಹೋಮ, ಮತ್ತೊಂದು ಧಾನ್ಯ ಸಮರ್ಪಣೆ, ಸಮಾಧಾನ ಯಜ್ಞ, ದೋಷ ಪರಿಹಾರಕ್ಕೆ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದಿಷ್ಟು 5 ಯಜ್ಞಗಳ ಕುರಿತಾಗಿ ನಾವು ಯಾಜಕಕಾಂಡ 5 ಅಧ್ಯಾಯಗಳಲ್ಲಿ ಒಂದೊಂದನ್ನು ಸಹ 5 ಅಧ್ಯಾಯಗಳು ವಿವರಣೆ ಮಾಡುವುದನ್ನು ನೋಡುವಂತರಾಗಿದೆ ಯಾಜಕಕಾಂಡದಲ್ಲಿ. ಓಕೆ, ಈ ರೀತಿಯಾಗಿ 5 ಯಜ್ಞಗಳು ಸಮರ್ಪಿಸಲ್ಪಡುತ್ತಾ ಇತ್ತು. ಇದೆಲ್ಲ ತಂದು ಸಮರ್ಪಣೆ ಮಾಡುವಾಗ ಏನು ತೋರಿಸ್ತಾ ಇತ್ತು? ಮುಂದೆ ಎಲ್ಲರಿಗೋಸ್ಕರ ದೇವರು ನೇಮಿಸಿದ ಒಂದು ಕುರಿ ಬಲಿ ಆಗ್ತದೆ ಎಂಬುದನ್ನು ತೋರಿಸ್ತಾ ಇತ್ತು. ಆ ಒಂದು ವಾಗ್ದಾನ ಮಾಡಲ್ಪಟ್ಟಂಥ ಆ ಮೆಸ್ಸಿಯನನ್ನು ಎದುರುಗೊಳ್ಳುತ್ತಾ ಅಥವಾ ಆ ರಕ್ಷಕನನ್ನು ಎದುರುಗೊಳ್ಳುತ್ತಾ ಈ ಯಜ್ಞಗಳನ್ನು ಸಮರ್ಪಣೆ ಮಾಡ್ತದೆ. ಎಲ್ಲವೂ ಸಹ ಮುಂದೆ ಬಂದು ಕಾರ್ಯ ಸಾಧಿಸಲಿಕ್ಕಿರ್ತಕ್ಕಂಥ ಯೇಸುವಿನ ಒಂದು ಚಿತ್ರಣವಾಗಿತ್ತು ಎಂಬುದನ್ನು ನೋಡುವಂತರಾಗಿದ್ದೇವೆ. ಅನೇಕ ಹಬ್ಬಗಳಲ್ಲಿ, ಸಬ್ಬತ್ ದಿನಗಳಲ್ಲಿ, ಅಮಾವಾಸ್ಯೆಗಳಲ್ಲಿ ಯಜ್ಞಗಳು ಸಮರ್ಪಣೆ ಆಗ್ತಿತ್ತು. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಸಮರ್ಪಣೆ ಆಗ್ತಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರ ಅಲ್ಲ, ಯಾರಾದರೂ ತಪ್ಪು ಮಾಡುವಾಗ ಅವರು ತಿರುಗಿ ಪುನರ್ಸ್ಥಾಪನೆ, ದೇವರೊಟ್ಟಿಗೆ ಅನುಣ್ಯತೆಯನ್ನು ಪುನರ್ಸ್ಥಾಪನೆ ಮಾಡಿಕೊಳ್ಳೋ ಯಜ್ಞವನ್ನು ತಂದು ಸಮರ್ಪಣೆ ಮಾಡ್ತಿದ್ರು. ದೋಷ ಪರಿಹಾರಕ್ಕೆ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಎಂಬುದಾಗಿ ನೋಡುತ್ತೇವೆ. ಅದು ಈ ಮುರಿದು ಹೋದಂಥ ಅನ್ಯೋನ್ಯತೆಯನ್ನು ಸರಿ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಾಯಶ್ಚಿತ್ತ ಮತ್ತು ದೋಷ ಪರಿಹಾರಕ್ಕೆ ಯಜ್ಞ. ನಂತರ ಇರುವಂಥ ಅನ್ಯೋನ್ಯತೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ಏನು ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಇವೆಲ್ಲ ಏನು ತೋರಿಸ್ತಾ ಇತ್ತು. ಈಗಾಗಲೇ ಇದೆ ನಮ್ಗೆ ಅನ್ಯೋನ್ಯತೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು, ಮುಂದುವರಿಸ್ಕೊಂಡು ಹೋಗ್ಲಿಕ್ಕೋಸ್ಕರ ಬಿದ್ದು ಹೋಗದಂತೆ. ನಂತರ ಇನ್ನೂ 2 ಯಜ್ಞಗಳು ದೋಷ ಪರಿಹಾರಕ ಮತ್ತು ಪ್ರಾಯಶ್ಚಿತ್ತ ಯಜ್ಞಗಳು. ಒಂದು ವೇಳೆ ಏನಾದ್ರು ಕಟ್ಟಾಯಿತು ದೇವರ ಅನ್ಯೋನ್ಯತೆ ಅಂದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕಾಗಿ ಸಮರ್ಪಣೆ ಮಾಡುವಂಥ ಯಜ್ಞಗಳಾಗಿತ್ತು ಎಂಬುದನ್ನು ನೋಡುವಂತರಾಗಿದ್ದೇವೆ. ಹೀಗೆ 5 ಯಜ್ಞಗಳು ಅದು ಸಮರ್ಪಣೆ ಮಾಡಲ್ಪಡ್ತಿತ್ತು. ಹಬ್ಬಗಳಲ್ಲಿಯೂ ಸಹ ಸಮರ್ಪಣೆ ನಡೀತಾ ಇತ್ತು ಎಂಬುದನ್ನು ನಾವು ನೋಡುವಂತರಾಗಿ, ನಮ್ಮೆಲ್ಲರಿಗೂ ಸಹ 7 ಹಬ್ಬಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಬ್ಬ ಬಿಟ್ಟರೆ ಇನ್ನೂ 2 ಏನಿದೆ, ಸಬ್ಬತ್ ಇದೆ ವಾರ, ನಂತರ ಅಮಾವಾಸ್ಯೆ ಇದೆ. ಈ ಟೈಮಲ್ಲೆಲ್ಲ ಯಜ್ಞಗಳನ್ನು ಸಮರ್ಪಣೆ ಮಾಡ್ತೀವಿ ಎಂಬುದನ್ನು ನೋಡ್ತೇವೆ. ಇದೆಲ್ಲವೂ ಸಹ ಏನು ತೋರಿಸ್ತಾ ಇತ್ತು? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಬಂದು ಮಾಡುವ ಕಾರ್ಯದ ಕುರಿತಾಗಿ, ಸಂಪೂರ್ಣ ಮಾಡುವ ಕಾರ್ಯದ ಕುರಿತಾಗಿ ಬರೆಯಲ್ಪಟ್ಟಿತ್ತು ಪ್ರಿಯರೇ. ನಾವು ಅದನ್ನು ಇಬ್ರಿಯ ಗ್ರಂಥದಲ್ಲಿ ಓದುವಾಗ, ಇಬ್ರಿಯ ಗ್ರಂಥ 10ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ನಾವು ಹೀಗೆ ಓದ್ತೇವೆ. ಅಲ್ಲಿ 10ನೇ ವಚನ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯಾಗಿ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಎಂಬುದಾಗಿ ನೋಡ್ತೇವೆ. ಮೇಲುಗಳ ಛಾಯೆ, ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಎಂಬುದಾಗಿ ನೋಡುತ್ತೇವೆ. ಒಂದು ನೆರಳು ಎಂಬುದಾಗಿ ಅದನ್ನು ನೋಡುವಂತರಾಗಿದ್ದು, ನಿಜ ಸ್ವರೂಪ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಅದರಿಂದ ಏನೇ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಕೊಡಲ್ಪಟ್ಟಿತ್ತೋ ಅದೆಲ್ಲವೂ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಚಿತ್ರಣವಾಗಿತ್ತು. ಅದರ ನಿಜ ಸ್ವರೂಪವು ಕರ್ತನಾದಂಥ ಯೇಸು ಕ್ರಿಸ್ತನೆಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಓಕೆ, ಅದೇ 8ನೇದು 5ನೇ ವಚನ ಸಹ ಓದಿಕೊಳ್ಳೋಣ. 8:5 ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆ ಆಗಿರುವ ಆಲಯದಲ್ಲಿ ಯಾಜಕತ್ವ ನಡೆಸುವರು. ಮೋಶೆಯು ಯಾಜಕತ್ವ ನಡೆಸುವರು ಅಂದರೆ ಪರಲೋಕದ ಒಂದು ಛಾಯೆ ಪ್ರತಿರೂಪವೂ ಆಗಿರತಕ್ಕಂಥ ದೇವಾಲಯದಲ್ಲಿ ಯಾಜಕತ್ವ ನಡೆಸ್ತಾ ಎಂಬುದಾಗಿ ನೋಡುವಂತರಾಗಿದೆ. ಅಂದರೆ ಇಲ್ಲಿರುವಂಥ ದೇವಾಲಯ ಅದೆಲ್ಲ ಒಂದು ಪರಲೋಕದೊಂದು ಛಾಯೆ ಆಗಿತ್ತು. ನಂತರ ಅವರು ಸಮರ್ಪಿಸುವಂಥ ಒಂದು ಯಜ್ಞಗಳೆಲ್ಲವೂ ಕರ್ತನಾದಂಥ ಯೇಸು ಕ್ರಿಸ್ತನು ಬಂದು ಶಿಲುಬೆಯಲ್ಲಿ ಮಾಡಿ ಮುಗಿಸುವುದರ
ಅದರ ಛಾಯೆ ಆಗಿತ್ತು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಓಕೆ, ನಂತರ ನಾವು ಕೊಲೊಸ್ಸೆ ಪತ್ರಿಕೆಯಲ್ಲೂ ಸಹ ಓದ್ತೀವಲ್ಲ, ನಾವೆಲ್ಲರಿಗೂ ಸಹ ಗೊತ್ತಿರುವಂಥದ್ದು 2-17 ವರ್ಷದಲ್ಲಿ 16-17ರಲ್ಲಿ ಬರೆಯಲ್ಪಟ್ಟಿದೆ ಏನಂತ ಎಂಬುದಾಗಿ ಹೇಳುವಾಗ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿ ನಿಮ್ಮನ್ನು ಯಾರು ದೋಷಿಗಳನ್ನು ಎನಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿ ಹೊರತು ಅವುಗಳ ನಿಜ ಸ್ವರೂಪವಲ್ಲ ಎಂಬುದಾಗಿ ನೋಡುತ್ತೇವೆ. ಅವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಅವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ. ಅದರಿಂದ ಈ ಸ್ನಾನಿಕನಾಂತ ಯೋಹಾನ್ ಹೇಳಿದ ಏನಂತೆ, ಹಾಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಯಾವುದೋ ಅಲ್ಲ, ಇನ್ನು ಬೇರೆ ಯಜ್ಞಗಳಿಂದಗೂ ಪಾಪ ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಮಾಡಿದಂಥ ಯಜ್ಞಗಳೆಲ್ಲವೂ ಸಹ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಚಿತ್ರಣವಾಗಿತ್ತು. ಅಂದರೆ ಅರ್ಥ, ಅವರು ಮುಂದೆ ನೋಡಿಕೊಂಡು ಆ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಅಂದರೆ ಮುಂದೆ ಬರುವಂಥ ಆ ಕಾರ್ಯಗಳ ಒಂದು ನೆರಳಾಗಿ, ಒಂದು ಛಾಯೆಯಾಗಿ, ಮುಂದೆ ನಿಜ ಕಾರ್ಯ ನಡೆಯಲಿಕ್ಕುಂಟು, ಅದರ ನೆರಳಾಗಿ ಇದನ್ನು ಮಾಡ್ತಾ ಇದ್ರು ಎಂಬುದನ್ನು ನೋಡುವಂತರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ಹಿಂದೆ ನೋಡ್ತಾ ಇದ್ದೀವಲ್ಲ, ಈಗ ಯೇಸು ಕ್ರಿಸ್ತನು ಮಾಡಿ ಮುಗಿಸಿ ಹೋಗಿರ್ತಕ್ಕಂಥ ಕಾರ್ಯದ ನೆನಪಿಗೋಸ್ಕರ ನಾವು ಮೇಜನ್ನು ಇಟ್ಕೊಂಡು ಏನು ಮಾಡ್ತೀವಿ, ಆರಾಧನೆ ಮಾಡ್ತಾ ಇದ್ದೀವಿ. ಅದರ ಅರ್ಥ ನಾವು ಬ್ಯಾಕ್ವರ್ಡ್ ನೋಡ್ತಾ ಇದ್ದೇವೆ ಅಲ್ವಾ. ಅವರು ಮುಂದೆ ನೋಡ್ತಾ ಇದ್ರು, ಮುಂದೆ ಬರ್ತಕ್ಕಂಥ ಕಾರ್ಯಗಳನ್ನು ನೋಡಿ ಅದನ್ನು ಸಮರ್ಪಣೆ ಮಾಡ್ತಾಯಿದ್ರು. ನಾವು ಈಗ ಆರಾಧನೆ ಮಾಡೋದು ಹೇಗೆ ಅಂದರೆ, ನಮ್ಮ ಕರ್ತನು ಮಾಡಿ ಮುಗಿಸಿ ಹೋಗಿರ್ತಕ್ಕಂಥ ಕಾರ್ಯಗಳನ್ನು ನೆನೆಸಿಕೊಂಡು ನಾವು ಒಂದು ಮೇಜನ್ನು ಇಟ್ಟುಕೊಂಡು ಕರ್ತನನ್ನು ಆರಾಧಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಒಂದು ವೇಳೆ ಈ ಒಂದು ಮಿಲೆನಿಯಲ್ ಅಥವಾ ಈ ಒಂದು ಮಿಲೆನಿಯಲ್ ಟೆಂಪಲಲ್ಲಿ ಇರುವಂಥ ಅಲ್ಟರ್ ಅಥವಾ ಯಜ್ಞವೇದಿ ಏನಿದೆಯೋ, ಇದು ಅದನ್ನೇ ನಾವು ಏನು ಮಾಡ್ತಾ ಇದ್ದೀವೋ ಅದನ್ನೇ ತಿಳಿಸ್ಲಿಕ್ಕಾಗಿರುವಂಥದ್ದು. ಆದರೆ ಆ ಯಜ್ಞಗಳಿಂದ ಯಾರಿಗೂ ದೋಷ ಪರಿಹಾರ ಆಗಲಿಕ್ಕಿಲ್ಲ. ಯಾವ ಕಾಲಕ್ಕೂ ಎಂಥ ಕಾಲದಲ್ಲಿ ಏನೇ ಮಾಡಿದ್ರು ಸಹ ಯಾವುದೇ ಹೋತ ಹೋರಿ ರಕ್ತದಿಂದ ಯಾರಿಗೂ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕರ್ತನಾಂತ ಯೇಸು ಕ್ರಿಸ್ತನ ಮುಖಾಂತರವೇ ಎಲ್ಲರ ಪಾಪಗಳು ಪರಿಹಾರ ಆಗಲಿಕ್ಕಿರುವಂಥದ್ದು. ಯಾವ ಯಜ್ಞದಿಂದಲೂ, ಯಾವ ಪ್ರಾಣಿ ಯಜ್ಞದಿಂದಲೂ ಸಮರ್ಪಣೆ ಆಗುವುದಿಲ್ಲ ಎಂಬುದಾಗಿ ನಾವು ಇಬ್ರಿಯ ಗ್ರಂಥದಲ್ಲಿ ಓದುತ್ತೇವೆ. ಹೋತಗಳ ಮತ್ತು ಹೋರಿ ಕರುಗಳ ರಕ್ತದಿಂದ ಪಾಪಗಳು ಪರಿಹಾರ ಆಗುವುದು ಅಸಾಧ್ಯವಾಗಿದೆಯಲ್ಲ ಎಂಬುದಾಗಿ 10ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. 10ನೇ ಅಧ್ಯಾಯ ಇಬ್ರಿಯ ಗ್ರಂಥ, ಅಲ್ಲಿ 4ನೇ ವಚನ, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರ ಆಗುವುದು ಅಸಾಧ್ಯವಾಗಿದೆಯಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಅಂದರೆ ಇಲ್ಲಿ ನೋಡೋ ಸಮಯದಲ್ಲಿ ಪಾಪ ಪರಿಹಾರ ಅಥವಾ ದೋಷ ಪರಿಹಾರ ಯಾವುದೇ ಹೋರಿ ಹೋತಗಳಿಂದ ಆಗ್ತಿರಲಿಲ್ಲ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ನಂತರ ನಾವು 10ನೇ ಅಧ್ಯಾಯದ 11ನೇ ವಚನ ಓದುವಾಗ, ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಪಾಪ ನಿವಾರಣೆ ಎಂದಿಗೂ, ನೆವರ್ ಅಂತ, ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಎಂಬುದಾಗಿ ನೋಡುತ್ತೇವೆ. ಪದೇ 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 ಸಮರ್ಪಿಸ್ತಾ ನಿಂತುಕೊಂಡಿರುವರು, ಯಾಕಂದರೆ ಅದರಿಂದ ಎಂದಿಗೂ ಸಹ ಪಾಪ ನಿವಾರಣೆ ಆಗ್ತಿರಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದೇ 9ನೇ ಅಧ್ಯಾಯದಲ್ಲಿ ನೋಡುವ ಸಮಯದಲ್ಲಿ ಹೋತಗಳ 12ನೇ ವಚನ, ಹೋತಗಳ ಮತ್ತು ಹೋರಿಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋತಗ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಳಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವಳ ದೇವರನ್ನು ಆರಾಧಿಸುವವರಾಗುವಂತೆ ನಾವು ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಓಕೆ, ದೇವರಿಗೆ ಮಹಿಮುಂಟಾಗಲಿ ಪ್ರಿಯರೇ. ಅದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನೇ ಎಲ್ಲರ ಪಾಪ ಪರಿಹಾರಕ್ಕೆ ಸಾಕಾದಂಥವನು, ಅವನ ರಕ್ತವೇ ಸಾಕಾದಂಥದ್ದು. ಓಕೆ, ನಾವು 10ನೇ 13ನೇ ವಚನ ಹೋದಾಗ 12ನೇ ವಚನದಲ್ಲಿ, ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಳಲ್ಲಿ ಕೂತುಕೊಂಡನು. ನಿರಂತರವಾಗಿ ನಿಲ್ಲುವಂಥ ಒಂದೇ ವಿಧವಾದಂಥ ಯಜ್ಞವನ್ನು ಸಮರ್ಪಿಸಿ ಆತನು ಕೂತುಕೊಂಡನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಕರ್ತನಾಂತ ಯೇಸು ಕ್ರಿಸ್ತನು ಯಾವಾಗ ಈ ಬಲಿ ಆದಂಥದ್ದು ನಮಗೆ ಕಾಣುವಂಥ, ಯಾವಾಗ
ಈ ಕ್ರಿಸ್ತ ಶಕ ADಯಲ್ಲಿ ಬಂದು ಆತನು ಪ್ರಾಣ ಕೊಟ್ಟದ್ದನ್ನು ನೋಡುತ್ತೇವೆ. ಆದರೆ ದೇವರ ಪ್ಲ್ಯಾನಲ್ಲಿ ಯಾವಾಗ ಇದು ನಡೆದು ಹೋಗಿತ್ತು? ಜಗದೋತ್ಪತ್ತಿಗಿಂತ ಮುಂಚೆ ಕುಯ್ಯಲ್ಪಟ್ಟ ಕುರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಜಗದೋತ್ಪತ್ತಿಗಿಂತ ಮುಂಚೆ ಕುಯ್ಯಲ್ಪಟ್ಟ ಕುರಿ ಆಯ್ತಲ್ವೇ? ದೇವರ ಪ್ಲ್ಯಾನಲ್ಲಿ ಆ ಕುರಿ ಕುಯ್ಯಲ್ಪಟ್ಟಿತು. ಇಡೀ ಲೋಕದ ಎಲ್ಲ ಮಾನವರ ಪಾಪಗಳನ್ನು ಪರಿಹಾರ ಮಾಡುವಂಥ ಒಂದು ಕುರಿ. ಲಿಟ್ರಲಿ ಈ ಲೋಕಕ್ಕೆ ನಮಗೆ ಬಂದು ಆ ಕಾರ್ಯವನ್ನು, ಆ ಯೋಜನೆಯನ್ನು ಕರ್ತನಾಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ನೆರವೇರಿಸಿದನು. ಆ ಕುರಿ ಬಂದು ಕುಯ್ಯಲ್ಪಟ್ಟಿತೆಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವಾಗ? ಜಗದೋತ್ಪತ್ತಿಗಿಂತ ಮುಂಚೆ ಕುಯ್ಯಲ್ಪಟ್ಟ ಕುರಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ದೇವರ ಯೋಜನೆಯಲ್ಲಿ ಎಲ್ಲವೂ ಸಹ ಅದು ಪ್ಲಾನ್ ಆಗಿತ್ತು, ಕುಯ್ಯಲ್ಪಟ್ಟದ್ದಾಗಿತ್ತು. ಓಕೆ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅದೇ ಪ್ರಕಾರ ಶರೀರಧಾರಿಯಾಗಿ ಬಂದು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಆತನು ಸಮರ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಯಾಕೆ ನಾನು ಇದನ್ನು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಎಲ್ಲರಿಗೂ ಸಹ, ಈಗಿರುವಂಥವ್ರಿಗೆ, ಹಿಂದೆ ಇದ್ದಂಥವ್ರಿಗೆ, ಮುಂದೆ ಇರ್ತಕ್ಕಂಥವ್ರು ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ಯಜ್ಞ ಒಂದೇ ಪರಿಹಾರ, ಶಿಲುಬೆ ಒಂದೇ ಪರಿಹಾರ, ಶಿಲುಬೆ ಮರಣ ಒಂದೇ ಪರಿಹಾರ. ಇನ್ನು ಬೇರೆ ದಾರಿನೇ ಇಲ್ಲ. ಪಾಪ ಪರಿಹಾರಕ್ಕೆ ದೇವರ ಬಳಿಗೆ ಹೋಗಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಆದರೆ ಈಗ ಅವರು ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಮಾಡ್ತಿದ್ದು ಅದನ್ನು, ಯಜ್ಞಗಳನ್ನು ಅದನ್ನೇ ಗುರಿ ಮಾಡ್ಕೊಂಡು ಮಾಡ್ತಾ ಇದ್ದ ಅಷ್ಟೇ. ಈಗ ನಾವಿಲ್ಲಿ ಆರಾಧನೆ ಮಾಡೋದು ಯಾವುದನ್ನು? ಹಿಂದೆ ನೋಡ್ಕೊಂಡು ಯೇಸು ಕ್ರಿಸ್ತನನ್ನು ಅವನ ಕಾರ್ಯವನ್ನು ನೆನೆಸ್ಕೊಳ್ಳಿಕ್ಕೋಸ್ಕರ ನಾವು ಮಾಡುವಂಥರಾಗಿದ್ದೇವೆ. ಒಂದು ವೇಳೆ ಹೆಜ್ಕೇಲನ ಒಂದು ಟೆಂಪಲ್ ಏನಿದೆಯೋ, ಮಿಲನೇಲ್ ಟೆಂಪಲ್, ಅದು ಸಹ ಅದನ್ನೇ ತಿಳಿಸೋದಷ್ಟೇ. ಇನ್ನು ಅದರಿಂದ ಯಾರಿಗೇನು ಪರಿಹಾರ ಆಗಲಿಕ್ಕೆ ಇಲ್ಲ. ಅಲ್ಲಿ ಸಮರ್ಪಿಸುವಂಥ ಯಾವುದೇ ಹೋಮಗಳಿಂದ, ಯಜ್ಞಗಳಿಂದ ಪರಿಹಾರ ಆಗಲಿಕ್ಕಿಲ್ಲ. ಆದರೆ ಅಲ್ಲಿ ಏನು ಹೇಳ್ತದೆ ಎಂಬುದಾಗಿ ಹೇಳುವಾಗ, ಇಟ್ ವಾಸ್ ಟು ಟೀಚ್ ದ ಪೀಪಲ್ ದ ಹಾಫುಲ್ನೆಸ್ ಆಫ್ ದೇರ್ ಸಿನ್. ಯಾಕೆಂದರೆ 1000 ವರ್ಷ ಆಳ್ವಿಕೆ ಕಾಲದಲ್ಲೂ ಸಹ, ಸ್ವರ್ಗದಲ್ಲ, ಭೂಲೋಕದಲ್ಲೇ. ಓಕೆ, 1000 ವರ್ಷ ಆಳ್ವಿಕೆ ಭೂಲೋಕದಲ್ಲೇ, ಟೆಂಪಲ್ ಇರೋದಲ್ಲಿ ಭೂಲೋಕದಲ್ಲೇ, ಉನ್ನತವಾದ ಪರ್ವತದ ಮೇಲೆ ಇರ್ತದೆ ಅಷ್ಟೇ ಅಲ್ವೇ? ತಪ್ಪು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಅಣ್ಣಿರಿರ್ತಾರೆ. ಓಕೆ, ಈ ರೀತಿ ಇರುವ ಸಮಯದಲ್ಲಿ ಕರ್ತನು ಇಲ್ಲಿ ತನ್ನ ಆಡಳಿತವನ್ನ ಒಂದು ಎಕ್ಸಾಂಪಲ್ ಆಗಿ ತೋರಿಸುವಂತ, ಏನು ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತಾರಲ್ಲ, ಒಂದು ಕ್ಲಾಸ್ ಕೊಡ್ತಾರಲ್ಲ, ಆ ರೀತಿಯಲ್ಲಿ ತನ್ನ ಆಡಳಿತವನ್ನು ತೋರಿಸುವುದಷ್ಟೇನೆ. ಅದರಲ್ಲಿಯೂ ಸಹ ಆತ ಆಡಳಿತವನ್ನು ನೋಡಿಯೂ ಸಹ ಮೊಂಡರಾಗುವಂತರಿದ್ದಾರೆ. ಆಯ್ತಲ್ವೇ? ಅವರೇ ತನ್ನ ಗೋಗ್ ಮಗವೆಲ್ಲ ಸೇರ್ಕೊಂಡು ಬರೋದಿದ್ದಕ್ಕೆ. ಅಂದ್ರೆ ಅಲ್ಲಿ ಏನ್ ತೀರ್ಮಾನ ಆಗ್ತದೆ ಅಂದ್ರೆ, ಇವರ ಒಂದು ಸ್ವಭಾವ ಯಾವ ಕಾಲದಲ್ಲೂ ಬದಲಾಗಲ್ಲ ಅಂತ. ಮನುಷ್ಯನ ಸ್ವಭಾವ, ಅವನ ಒಂದು ನೇಚರ್ ಏನಾಗ್ತದೆ, ಅವನು ಹಾಗೇನೇ ಇರ್ತಾನೆ. ಈಗ ಸೈತಾನ 1,000 ವರ್ಷ ಅವನು ಬಾಟಮ್ ಪ್ಲೇಸ್ ಬಿಟ್ಟಿರ್ತಾನೆ, ಬಿಟ್ಟ ಮೇಲೆ ಬಂದು ಮರಳು ಮಾಡ್ತಾನೆ. ಅಂದ್ರೆ ಇವರು ಈಗ ಆಲ್ರೆಡಿ ಎಲ್ಲ ನೋಡಿದ್ದಾರೆ ಆಡಳಿತವನ್ನು. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಸಮಾಧಾನಕ್ಕೆ ಪ್ರಭುವಾಗಿ ಆಡಳಿತ ಮಾಡಿದನು, ಯಾವ ಕೊರತೆ ಇಲ್ಲದೆ ಆರಾಧನೆ ಅಥವಾ ಆಡಳಿತ ನಡೀತಾ ಇದೆ, ಎಲ್ಲ ಭಾಗದಲ್ಲೂ ಚಂದವಾಗಿದೆ, ಇದೆಲ್ಲ ಕಂಡಂತ ಜನರು ಇನ್ನೊಬ್ಬಗೆ ಕಡೆಗೆ ತಿರುಗಿಕೊಳ್ತಾರಲ್ಲ. ಈಗ ಆದಾಮ ಅವಳು ಏನು ಮಾಡಿದ್ರು? ಆದಾಮ ಅವಳು ಎಲ್ಲ ಸೃಷ್ಟಿ ಮಾಡಿ ದೇವರು ಕೊಟ್ಟನು, ಒಳ್ಳೆ ತೋಟವನ್ನು ರೆಡಿ ಮಾಡಿ ಕೊಟ್ಟನು, ಎಲ್ಲ ಕೊಟ್ಟನು, ಎಲ್ಲ ಮಾಡಿದ್ನು, ಮದುವೆ ಮಾಡಿದ್ನು, ಆಶೀರ್ವಾದ ಮಾಡಿದ್ನು, ಸುಂದರವಾದಂಥ ರೀತಿಯಲ್ಲಿ ಜೀವಿಸ್ತಾ ಇದ್ರು. ಆದರೆ ಯಾವನೊಬ್ಬನು ಬಂದನು, ಅವನ ಮಾತನ್ನ ಕೇಳಿದ್ರು ಅಲ್ವೇ? ಹಾಗೇನೆ ಕರ್ತನು ಇಲ್ಲಿ ಉತ್ತಮವಾದಂಥ ಆಡಳಿತನ ಕೊಡುವಾಗಲೂ ಸಹ ಈ ಜನರ ಸ್ವಭಾವ ಒಂದಿನ ಹೊರಗಡೆ ಬರ್ತದೆ. ಓಕೆ, ಅದರಿಂದ ಆ ದಿನಗಳಲ್ಲೂ ಸಹ ಪಾಪ ಮಾಡಲಿಕ್ಕೆ ಸಾಧ್ಯತೆಗಳುಂಟು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಆ ದಿನಗಳಲ್ಲಿ ಮರಣವೂ ಇದೆ, ಅನ್ಯ ಜನರು ಮಕ್ಕಳನ್ನು ಪಡಿತಾರೆ ಎಂಬುದಾಗೆಲ್ಲ ಬರೆಯಲ್ಪಟ್ಟಿದೆ. ಅಂದರೆ ಪುನರುತ್ಥಾನ ಹೊಂದಿಲ್ಲದೆ ಇರ್ತಕ್ಕಂಥ, ಅಂದರೆ ನಾವು ರಿಸರ್ವೇಷನ್ ಹೊಂದಿರತಕ್ಕಂಥವ್ರಿಗೆ ಯಾವುದೇ ಮದುವೆ ಇಲ್ಲ ಅಲ್ವೇ? ಈ 1000 ವರ್ಷಗಳಲ್ಲೂ ಮದುವೆ ಮಾಡ್ಕೋಬೋದು, ಮಕ್ಕಳು ಪಡೆಯಬಹುದು ಎಂಬುದಾಗಿ ಯಾರು ತಿಳ್ಕೊಳ್ಬೇಡ್ರಿ. ವಿಶ್ವಾಸಿಗಳಿಗೆ ಈ ಲೋಕದಲ್ಲಿ ಮದುವೆ ಅಷ್ಟೇ. ಇಲ್ಲಿಂದ ಹೋದ್ಮೇಲೆ ದೇವದೂತರಂತ ಇರ್ತಾರಂತೆ, ಆಮೇಲೆ ಅವ್ರಿಗೆ ಯಾವುದೇ ವಿವಾಹಗಳು ಇರಲಿಕ್ಕಿಲ್ಲ. ಆದರೆ ದೇವರ ರಾಜ್ಯದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಅನ್ಯ ಜನರು ವಿವಾಹ ಆಗಲಿಕ್ಕಿದ್ದಾರೆ, ಮಕ್ಕಳನ್ನು ಪಡೆಯಲಿಕ್ಕಿದ್ದಾರೆ ಎಂಬುದಾಗೆಲ್ಲ ನೋಡುವಂಥರಾಗಿದ್ದೇವೆ. ಓಕೆ, ಅದರಿಂದ ಆ ದಿನಗಳಲ್ಲಿ ಇವರಿಗೆ
ಪಾಪದ ಭಯಂಕರತೆ ಏನು ಎಂಬುದಾಗಿ ನೋಡಬೇಕಲ್ಲಿ. ಪಾಪದ ಒಂದು ಭಯಂಕರತೆ ಎಷ್ಟಿದೆ ಎಂಬುದನ್ನು ತಿಳಿಸ್ಲಿಕ್ಕಾಗಿ ಯಜ್ಞವೇದಿ ಇರುವಂಥದ್ದು. ನಂತರ ಪಾಪ ಮಾಡೋದ್ರಿಂದ ಒಂದು ಸ್ಯಾಕ್ರಿಫೈಸ್ನ ಅವಶ್ಯಕತೆ ಇದೆ ಅಥವಾ ಒಂದು ಯಜ್ಞದ ಅವಶ್ಯಕತೆ ಇದೆ ಎಂಬುದನ್ನು ಅದು ಟೀಚ್ ಮಾಡುವಂಥದ್ದು ಆಗಿರುತ್ತೆ. ಇಟ್ ವಾಸ್ ಟು ಶೋ ದೆಮ್ ದಟ್ ಎ ಸ್ಯಾಕ್ರಿಫೈಸ್ ವಾಸ್ ನೀಡೆಡ್. ಅವರಿಗೆ ಒಂದು ಯಜ್ಞದ ಅವಶ್ಯಕತೆ ಇದೆ ಎಂಬುದನ್ನು ಅದು ತೋರಿಸುವಂಥದ್ದು ಆಗಿರ್ತದೆ ಪ್ರೇಯರ್. ಅದರಿಂದ ಅನೇಕ ಯಜ್ಞಗಳಲ್ಲೂ ಸಹ ನಡೀತವೆ. ಏನಕ್ಕೋಸ್ಕರ ಎಂಬುದಾಗಿ ಹೇಳುವಾಗ ಪಾಪದ ಭಯಂಕರತೆಯನ್ನು ತೋರಿಸಲಿಕ್ಕೋಸ್ಕರ, ಪಾಪಕ್ಕೆ ದಂಡನೆ ಉಂಟು ಎಂಬುದನ್ನು ತೋರಿಸಲಿಕ್ಕೋಸ್ಕರ, ಮತ್ತು ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಆಗಬೇಕೆಂಬುದನ್ನು ತೋರಿಸಲಿಕ್ಕೋಸ್ಕರ. ಅದರಿಂದ ಪ್ರಿಯರೇ, ಆದರೆ ಇದರಿಂದಲ್ಲ ಪಾಪ ಪರಿಹಾರ ಆಗುವಂಥದ್ದು. ಪಾಪ ಪರಿಹಾರ ಕರ್ತನಾದಂಥ ಯೇಸು ಕ್ರಿಸ್ತನೇ. ಆ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗಲೂ ಮಾತ್ರವೇ ಎಲ್ಲರ ಪಾಪಗಳು ಪರಿಹಾರ ಆಗುವಂಥದ್ದು ಎಂಬುದನ್ನು ನೋಡುವಂಥರಾಗಿದೆ. ಇದರಿಂದ ಈ ಮಿಲನಿಯಲ್ ಟೆಂಪಲಲ್ಲಿ ಸಹ ಒಂದು ಅಲ್ಟರ್ ಅಥವಾ ಒಂದು ಯಜ್ಞವೇದಿ ಇದೆ ಎಂಬುದಾಗಿ ನೋಡುತ್ತೇವೆ. ಆದರೆ ಇಲ್ಲಿ ರೊಟ್ಟಿ ಮೇಜಾಗಲಿ ದೀಪಸ್ತಂಭವಾಗಲಿ ಯಾವುದೂ ಸಹ ಇಲ್ಲಿ ಚಿತ್ರಿಸಲ್ಪಟ್ಟಿಲ್ಲ. ಆದರೆ ಒಂದು ವಿಶೇಷವಾಗಿ ಒಂದು ಅಲ್ಟರ್ ಕುರಿತಾಗಿ ಹೇಳಲ್ಪಟ್ಟಿದೆ. ಏನು ತೋರಿಸ್ತಾ ಐತೆ ಅಂದ್ರೆ ಅರ್ಥ, 1000 ವರ್ಷದಲ್ಲಿರುವಂತಹ ಜನರು ಪಾಪ ಮಾಡುವಾಗ ಆ ಪಾಪದ ಭಯಂಕರತೆ ಏನು ಮತ್ತು ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಅಥವಾ ಒಂದು ಯಜ್ಞ ಆಗಬೇಕೆಂಬತಕ್ಕದನ್ನು ತೋರಿಸುವಂಥದ್ದಾಗಿದೆ ಪ್ರೇರೆ ಅಲ್ವೇ. ಯಾವ ರೀತಿಯಲ್ಲಿ ಒಡಂಬಡಿಕೆಯವರು ಮುಂದೆ ನೋಡಿಕೊಂಡು ಪಾಪಕ್ಕೆ ಒಂದು ಸ್ಯಾಕ್ರಿಫೈಸ್ ಮಾಡ್ತಿದ್ರು ಅಲ್ವೇ, ಆ ಭಯಂಕರವಾದ ಸನ್ನಿವೇಶ ನೋಡ್ತಾ ಇದ್ರು. ಅದೇ ಪ್ರಕಾರ ಆವತ್ತಿನ ಜನರು ಅದನ್ನು ನೋಡುವಾಗ ಅದು ಹಿಂದೆ ತಮಗಾಗಿ ಎಲ್ಲ ಪಾಪಗಳಿಗೋಸ್ಕರ ಪರಿಹಾರದಂಥ ಯೇಸುವನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ, ಹಿಂದೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ಆ ಕರ್ತನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಆ ಯಜ್ಞಗಳು ನಡೀತಾ ಇತ್ತು ಎಂಬುದಾಗಿ, ನಡೆಯುವಂಥದ್ದಾಗಿರುತ್ತೆ ಎಂಬುದಾಗಿ ನೋಡುವಂಥದ್ದಾಗಿದೆ. ಅದರಿಂದ ಒಂದು ಯಜ್ಞವೇದಿ ಸಹ ಆವಾಗಲೂ ಇರ್ತದೆ. ಅಬ್ರಾಹ್ಮನ ಕಾಲದಲ್ಲಿ ಉಂಟಾದಂಥ ಯಜ್ಞವೇದಿ ಅಲ್ವೇ, ನಂತರ ಮುಂದೆ ಯಜ್ಞವೇದಿ, ಸೊಲೊಮೋನ್ ಕಾಲದಲ್ಲಿ ಯಜ್ಞವೇದಿ, ಮೋಶೆ ಕಾಲದಲ್ಲಿ ಯಜ್ಞವೇದಿ, ನಂತರ ತಿರುಗಿ ನಾವು 1000 ವರ್ಷ ಆಳ್ವಿಕೆಗೆ ಬರುವಾಗಲೂ ಸಹ ಸಂಕಟ ಕಾಲದಲ್ಲೂ ಸಹ ಅಲ್ಲಿ ಟೆಂಪಲ್ ಕಟ್ತಾರೆ. ನಂತರ 3.5 ವರ್ಷ ಆದಮೇಲೆ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಅದರಲ್ಲಿ ಹೋಗಿ ಸೈತಾನ ಕೂತ್ಕೋತಾನೆ ಎಂಬುದನ್ನು ನೋಡ್ತೇವೆ. ಅಲ್ಲೂ ಸಹ ಯಜ್ಞವೇದಿ ಇರ್ತದೆ ಒಟ್ಟಾರೆ. ನಂತರ 1000 ವರ್ಷ ಆಳ್ವಿಕೆಯಲ್ಲಿ ಯಜ್ಞವೇದಿ ಇರ್ತದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಆದರೆ ಯಜ್ಞವೇದಿ ಏನು ತೋರಿಸ್ತಾ ಇತ್ತು, ನಾನು 2 ವಿಷಯ ಭಾಳ ಪ್ರಾಮುಖ್ಯವಾದಲ್ಲಿ. ಒಂದು, ಯಜ್ಞವೇದಿ ಆರಾಧನೆ ಒಂದು ಸಂಕೇತ. 2ನೇದು, ಯಜ್ಞವೇದಿ ನ್ಯಾಯ ತೀರ್ಪಿನ ಒಂದು ಸಂಕೇತವಾಗಿದೆ. ಅಂದರೆ ನಾವು ಯಜ್ಞವೇದಿ ಕಟ್ಟುವುದರ ಉದ್ದೇಶ ನಂತರ ಆರಾಧನೆ, ಯಜ್ಞವೇದಿಗೆ ಬರುವಂಥ ಉದ್ದೇಶ ಅಂತಂದರೆ ಪಾಪಕ್ಕೊಂದು ಶಿಕ್ಷೆ ಇದೆ ಎಂಬುದಾಗಿ ತೋರಿಸ್ಲಿಕ್ಕೋಸ್ಕರ. ಈಗ ಯಜ್ಞವೇದಿ ಹತ್ರ ಬಂದು ಒಂದು ಯಜ್ಞವನ್ನು ಸಮರ್ಪಣೆ ಮಾಡುವಾಗ ಒಬ್ಬ ವ್ಯಕ್ತಿ ಅದರ ಮೇಲೆ ಕೈ ಇಡುವ ಸಮಯದ ಏನು ತೋರಿಸ್ತಾ ಇತ್ತು, ಅದು ನಾನು ಪಾಪ ಮಾಡಿದ್ದೇನೆ, ನನ್ನ ಬದಲಾಗಿ ಪ್ರಾಣಿ ಬಲಿ ಆಗ್ತಾ ಇದೆ. ಅದು ತನ್ನ ಒಪ್ಪಿಕೊಳ್ಳುವಂಥದ್ದು ತನ್ನ ತಪ್ಪನ್ನು, ಜೊತೆಯಲ್ಲಿ ನಾನು ಪಾಪ ಮಾಡಿದವನು, ಆದರೆ ನನಗಾಗಿ ಒಂದು ಪ್ರಾಣಿ ಸಾಯ್ತಾ ಇದೆ. ದಟ್ ಮೀನ್ಸ್ ಪಾಪವು ಕೊಡೋ ಸಂಬಳ ಮರಣ. ಅದನ್ನು ತೋರಿಸುವುದು, ಆ ಮರಣವನ್ನು ಯಾರು ತಗೊಂಡ್ರು? ಕರ್ತನಾದಂಥ ಯೇಸು ಕ್ರಿಸ್ತನ ತೆಗೆದುಕೊಂಡು, ಪಾಪವು ಕೊಡುವ ಸಂಬಳ ಮರಣವನ್ನು ಕರ್ತನಾದಂಥ ಯೇಸು ಕ್ರಿಸ್ತ ತೆಗೆದುಕೊಂಡು ಎಲ್ಲವನ್ನು ಮುಗಿಸಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತೀರುತ್ತೆಂಬುದಾಗಿ ಪ್ರಾಣ ಬಿಟ್ಟಿದ್ದಾನೆ. ಎಲ್ಲ ಕಾಲದ ಜನರಿಗೆ ಒಂದೇ ಒಂದು ಯಜ್ಞ ಸಾಕಾದಂಥದ್ದು, ಅದು ಕರ್ತನಾದಂಥ ಯೇಸು ಕ್ರಿಸ್ತನ ಯಜ್ಞ. ಆತನೊಂದು ಯಜ್ಞವನ್ನೇ ತಂದೆಯಾದ ದೇವರು ಸ್ವೀಕಾರ ಮಾಡಿಕೊಳ್ಳುವಂಥದ್ದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನಗೆ ಸರ್ವಾಂಗ ಹೋಮಗಳಲ್ಲಿ ಅಲ್ವೇ ನಾವು ನೋಡ್ತೇವೆ, ಕ್ರಿಸ್ತನ ಭೂಲೋಕದಲ್ಲಿ ಬರುವಾಗ ಹೀಗೆ ಹೇಳಿದಂಥ ಮಾತು, ಇಬ್ರಿಯರಂಥ 10ನೇದಲ್ಲಿ ಓದ್ತೇವಲ್ಲ, ದೇವರ ಯಜ್ಞ ನೈವೇದ್ಯ ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಡಿ, ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ, ಆಗ ನಾನೀಗೂ ದೇವರ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿನ ನನ್ನ ಕುರಿತು ಬರೆದಿದೆ ಎಂದು ಹೇಳಿದೆನು. ಅಂದರೆ ದೇವರಿಗೆ ಆ ಸರ್ವಾಂಗ ಹೋಮ ಯಜ್ಞಗಳು ಇಷ್ಟ ಆಗಿರಲಿಲ್ಲ, ಆದರೆ ಕರ್ತನಾಂತ ಯೇಸು ಕ್ರಿಸ್ತನ ಯಜ್ಞವೇ ಅದು ಸಾಕಾದಂಥದ್ದು ಎಂಬುದನ್ನು ನೋಡುತ್ತೇವೆ. ನಾವು ಈ ಕರ್ತನಾಂತ ಯೇಸು ಕ್ರಿಸ್ತನ ಯಜ್ಞ ಎಫೆಸ ಪತ್ರಿಕೆ ನೋಡುವಾಗ 5ನೇ 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 5ನೇ
ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನ ಏನಾಗಿತ್ತು? ತಂದೆಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ ಪ್ರೇರೆ. ಅದರಿಂದ ಕರ್ತನ ತಂದೆಯ ದೇವರು ಹೇಳಿದಂಥದ್ದು, ಈತನು ಪ್ರಿಯನಾಗಿರೋ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದರು. ಅದರಿಂದ ಇವತ್ತು ನಾನು ನೀವುಗಳೆಲ್ಲ ಪಾಪಪರಿಹಾರ ಹೊಂದಲಿಕ್ಕೆ ಈ ಕರ್ತನನ್ನು ಆಶ್ರಯಿಸಿಕೊಂಡೆವು. ಈ ಕರ್ತನ ಯಜ್ಞವು ನಮ್ಮ ಎಲ್ಲರ ಪಾಪಗಳನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ನಮ್ಮನ್ನು ನೀತಿವಂತರನ್ನಾಗಿ ದೇವರ ಮುಂದೆ ನಿಲ್ಲಿಸಿರುವಂಥದ್ದಾಗಿದೆ ಪ್ರೇರೆ. ಯಾರಾದರೂ ಕರ್ತನಾಂತ ಯೇಸು ಕ್ರಿಸ್ತನ ನಂಬದಿದ್ದರೆ, ಯೇಸು ಕ್ರಿಸ್ತನಲ್ಲದೆ ಪಾಪ ಪರಿಹಾರಕ್ಕೆ ಬೇರೆ ಯಾವ ಮಾರ್ಗವಿಲ್ಲ. ಪಾಪ ಪರಿಹಾರ ಇಲ್ಲದಿದ್ದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅವಕಾಶವೇ ಇಲ್ಲ, ದೇವರ ಬಳಿಗೆ ಹೋಗಲಿಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಪಾಪ ಪರಿಹಾರಕ್ಕೆ ಒಂದೇ ಒಂದು ಯಜ್ಞವೇದಿ, ಅದು ಕರ್ತನಾದಂಥ ಯೇಸು ಕ್ರಿಸ್ತನ ಶಿಲುಬೆ. ಏನಕ್ಕಾಗಿ ಸತ್ತದ್ದು ಆ ಪರಿಶುದ್ಧ ಕರ್ತನು? ನನ್ನ, ನಿಮ್ಮ ಮತ್ತು ಲೋಕದ ಎಲ್ಲ ಮಾನವರ, ಹಿಂದಿದ್ದಂಥವರ, ಈಗಿರುವಂಥವರ, ಮುಂದೆ ಹುಟ್ಟತಕ್ಕಂಥ ಎಲ್ಲ ಮಾನವರ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯ. ಅದರಿಂದ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ನಂಬಿಕೆ ಇಡದೇ ಇದ್ದರೆ ನಿಮ್ಮ ಪಾಪಗಳಲ್ಲೇ ಸಾಯಬೇಕಾಗಿ ಬರ್ತದೆ. ಅಂದರೆ ಸಾಯ್ಬೇಕಂತಂದ್ರೆ ಅರ್ಥ ನಾನು ಹೇಳುವಂಥದ್ದು ಶಾರೀರಿಕ ಮರಣ ಅಲ್ಲ. ಶಾರೀರಿಕ ಮರಣ ವಿಶ್ವಾಸಿಗೆ ಬರ್ತದೆ. ಆದರೆ ಮರಣ ಎಂಬುದಾಗಿ ಹೇಳುವಾಗ ನರಕಕ್ಕೆ ಹೋಗುವಂಥದ್ದು ಎರಡನೇ ಮರಣ. ನಮ್ಮ ಪಾಪದ ನಿಮಿತ್ತವಾಗಿ ಪರಿಹಾರ ಮಾಡಿಕೊಳ್ಳದಿದ್ದರೆ ಎರಡನೇ ಮರಣವಿದೆ, ದೇವರಿಂದ ನಿತ್ಯಕ್ಕಾಗಲಿ ನರಕಕ್ಕೆ ಹೋಗುವಂಥದ್ದು. ಅದರಿಂದ ಇದು ಭಯಂಕರವಾದಂಥ ಒಂದು ವೇಷ. ಅದಕ್ಕಾಗಿಯೇ ಶಿಲುಬೆ ಮರಣ ಭಯಂಕರವಾದದ್ದು. ಯಾಕೆ? ನರಕ ಭಯಂಕರವಾಗಿದೆ. ಅದರಿಂದ ಶಿಲುಬೆ ಮರಣ ಸ್ವೀಕಾರ ಮಾಡಿಕೊಂಡರೆ ಆ ಭಯಂಕರವಾದ ನರಕದಿಂದ ತಪ್ಪಿಸ್ಕೋಬೋದು. ಶಿಲುಬೆ ಮರಣ ಸ್ವೀಕಾರ ಮಾಡಿಕೊಳ್ಳ ಅಂತಂದರೆ ಆ ಭಯಂಕರವಾದ ನರಕಕ್ಕೆ ಹೋಗಿ ಯಾತನೆ ಪಡಬೇಕಾಗಿ ಬರ್ತದೆ ಪ್ರೇರ. ಅದರಿಂದ ಹೇಜ್ಕೇಲ್ನ ಒಂದು ಗ್ರಂಥದಲ್ಲಿರ್ತಕ್ಕಂಥ ಟೆಂಪಲ್ ಅಥವಾ ಒಂದು ಆಲ್ಟರ್ ಏನಿದೆಯೋ ಯಜ್ಞವೇದಿ, ಅದೂ ಸಹ ನಮ್ಮ ಕರ್ತನಾಂತ ಯೇಸು ಮಾಡಿದಂಥ ತ್ಯಾಗವನ್ನೇ ಅದು ತಿಳಿಸುವಂಥದ್ದಾಗಿದೆ. ಇಲ್ಲಿ ಯಾರಿಗಿದು ಹೇಳ್ತಾ ಇರುವಂಥದ್ದು? ಇದು ಇನ್ನೂ ಕರ್ತನಾಂತ ಯೇಸು ಕ್ರಿಸ್ತನು ಬಂದೇ ಇಲ್ಲ, ಆಗಲೇ ಇದೊಂದು ವಿಷಯ ಬರೆಯಲ್ಪಟ್ಟಿರೋದು ಗೊತ್ತಲ್ವ. ಅಂದರೆ ಯಾರನ್ನು ಗುರಿ ಮಾಡ್ಕೊಂಡು ಹೇಳ್ತಾ ಇರೋದು ಇಲ್ಲಿ? ಯಹೂದ್ಯರನ್ನು, ಇಸ್ರಾಯೇಲರನ್ನ ಗುರಿ ಮಾಡ್ಕೊಂಡು. ಯಾಕೆ? ಅವ್ರಿಗೀಗ ದೇವಾಲಯ ಇಲ್ಲ ಮತ್ತು ಅವ್ರಿಗೆ ಯಜ್ಞವೇದಿನೂ ಇಲ್ಲ, ಅವ್ರ ದೇಶನೂ ಇಲ್ಲ. ಅದಕ್ಕೆ ದೇವರು ಅವರಿಗೆ ಹೇಳುವುದೇನಂತಾರೆ? ನಿಮ್ಮ ದೇಶನೂ ಕೊಡ್ತೇನೆ ಅಂತಲ್ವೇ, ನಿಮಗೆ ದೇವಾಲಯವನ್ನು ಕಟ್ತೇನೆ ಮತ್ತು ನನ್ನ ಪ್ರಸನ್ನತೆ ನಿಮಗೆ ಕೊಡ್ತೇನೆ, ನಾನು ನಿಮ್ಮದಲ್ಲಿ ವಾಸ ಮಾಡ್ತೇನೆ. ಯಾವ ರೀತಿ ಮೊದಲಿತ್ತು ಅದೇ ಪ್ರಕಾರ ಮತ್ತೆ ನನ್ನ ಆರಾಧನೆ ಮಾಡ್ತೇನೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಇಂಥ ಒಂದು ಭಾಗ್ಯವನ್ನು ದೇವರು ಇಸ್ರಾಯೇಲಿಗೆ ಯೆಜ್ಕೇಲನ ಪ್ರವಾದನೆ ಮುಖಾಂತರ ವಾಗ್ದಾನ ಮಾಡೋದನ್ನು ನೋಡುತ್ತೇವೆ. ಅದೇ ಪ್ರಕಾರ ಆತನು ಮಾಡುತ್ತಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ ಪ್ರೇರೆ. ಎಲ್ಲ ಯಜ್ಞಗಳು ಇದೆ, ಕೆಲವು ಹಬ್ಬಗಳು ಸಹ ಇದೆ. ನಾಳೆ ದೇವರ ಚಿತ್ತದಲ್ಲಿ ಕೆಲವನ್ನು ನೋಡಿ ನಮ್ಮ ಮುಂದೆ ಹೋಗೋಣ. ಕರ್ತನು ಈ ದಿನದ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ.